But still, I am happy to be in the midst of you, and I'm thankful to the people who invited me for these meetings. ಪ್ರಪ್ರಥಮವಾಗಿ ನಾನು ನಿಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ನನಗೆ ತುಂಬಾ ಸಂತೋಷವಾಗಿದೆ. ಅದರೊಟ್ಟಿಗೆ ನನಗೆ ಈ ಒಂದು ಕೂಟದಲ್ಲಿ ಮಾತನಾಡುವ ಅವಕಾಶವನ್ನು ಕೊಟ್ಟಂತಹ ಆಯೋಜಕರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. I am from Andaman Nicobar Islands. ನಾನು ಅಂಡಮಾನ್ ನಿಕೋಬಾರ್ ದ್ವೀಪಗಳಿಂದ ಬಂದಿದ್ದೇನೆ. For the last 35 years, Lord has been doing miraculous work in and through us in these islands. ಈ ಎರಡು ದ್ವೀಪಗಳಲ್ಲಿ ಕರ್ತನು ನಮ್ಮ ಮೂಲಕ ಸುಮಾರು 35 ವರ್ಷಗಳಿಂದ ಅಲ್ಲಿ ಸೇವೆ ಮಾಡುವಂತಹ ಅವಕಾಶವನ್ನು ಮತ್ತು ಆತನ ಕಾರ್ಯಗಳನ್ನು ನಮ್ಮ ಮೂಲಕ ಮಾಡುತ್ತಿದ್ದಾನೆ. And I have been given a topic, the mission and its challenges. ನನಗೆ ಕೊಡಲ್ಪಟ್ಟಿರುವಂತಹ ಒಂದು ವಿಷಯ ಮಾತನಾಡಲಿಕ್ಕೆ ಯಾವುದೆಂದರೆ ಸುವಾರ್ಥ ಸೇವೆ ಮತ್ತು ಅದಕ್ಕೆ ಇರುವಂತಹ ಸವಾಲುಗಳು. We are sitting in a mission compound. ನಾವು ಈ ಒಂದು ಸುವಾರ್ತೆ ಪ್ರಾರಂಭವಾಗಿ ಮಿಷನ್ ಕಾಂಪೌಂಡ್ ನಲ್ಲಿ ನಾವು ಕೂತಿದ್ದೇವೆ. Around 140 years back, one missionary got a vision to come to this area to work among you, and this is the result of a missionary work. ಸುಮಾರು 140 ವರ್ಷಗಳ ಹಿಂದೆ ಒಬ್ಬ ದೇವರ ಸೇವಕರಿಗೆ ಇಲ್ಲಿ ಬಂದು ಸುವಾರ್ಥ ಸೇವೆಯನ್ನ ಕಾರ್ಯವನ್ನ ಪ್ರಾರಂಭಿಸಬೇಕು ಎಂಬಂತಹ ಆ ಒಂದು ದರ್ಶನದಿಂದ ಅವರು ಬಂದರು. ಅದರ ಫಲವಾಗಿ ನಾವೆಲ್ಲರೂ ಈ ಕಾಂಪೌಂಡ್ ಅಲ್ಲಿ ಕೂತಿದ್ದೇವೆ. I am considering this as a great privilege for me to stand as a missionary to witness or give the messages on mission challenges. ನಾನು ಒಬ್ಬ ಸುವಾರ್ಥ ಸೇವಕನಾಗಿ ನನ್ನ ಸೇವೆಯ ಕಾರ್ಯಗಳೊಟ್ಟಿಗೆ ನನಗೆ ಕೊಡಲ್ಪಟ್ಟಿರುವಂತಹ ವಿಷಯ ಸುವಾರ್ಥ ಸೇವೆ ಮತ್ತು ಅದಕ್ಕಿರುವಂತಹ ಸವಾಲುಗಳ ಕುರಿತಾಗಿ ಮಾತನಾಡಲಿಕ್ಕೆ ನಾನು ಸಂತೋಷ ಪಡುತ್ತೇನೆ. Secularly we used to say first impression is the best impression. ನಾವು ಲೌಕಿಕವಾಗಿ ಹೇಳುವಾಗ ಮೊದಲನೆಯ ಇಂಪ್ರೆಷನ್ ಅದು ಒಳ್ಳೆಯ ಇಂಪ್ರೆಷನ್ ಅಥವಾ ಮೊದಲನೆಯ ಒಂದು ಪ್ರಭಾವ ಅದು ಉತ್ತಮವಾದಂತಹ ಪ್ರಭಾವ ಎಂಬುದಾಗಿ ಹೇಳ್ತೇವೆ. I was just sitting and thinking it would have been better that some of the the senior leaders should start the meeting with a great encouragement. ನಾನು ಅಲ್ಲಿ ಕೂತು ನಾನು ಈ ರೀತಿ ಆಲೋಚಿಸ್ತಾ ಇದ್ದೇನೆ ಅಂದ್ರೆ ನನಗಿಂತ ಸ್ವಲ್ಪ ಹಿರಿಯರಾದಂತಹ ದೇವರ ಸೇವಕರು ಈ ಒಂದು ಕೂಟವನ್ನು ಪ್ರಾರಂಭಿಸಿದರೆ ಉತ್ತಮ ಎಂಬುದಾಗಿ. But I have found a verse in John chapter 2 verse 10. ಆದರೆ ನನಗೆ ಒಂದು ವಾಕ್ಯ ಭಾಗವು ದೊರೆತಿದೆ ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ. And he said to them, every man at the beginning set out the good wine, and when the guests have well drunk, then the inferior you have kept the good wine until now. ಮತಲಿಂಗನನ್ನು ಕರೆದು ಎಲ್ಲರೂ ಹಿರಿದಿನದ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನದ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನು ಹಿರಿದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದಿ ಅಂದನು. The leaders of this the organization of this meeting found this example may be for the betterment of this conference. ಈ ಒಂದು ಕೂಟದ ಆಯೋಜಕರು ಈ ಒಂದು ವಾಕ್ಯ ಭಾಗಗಳನ್ನು ಓದುವಾಗ ಈ ಒಂದು ಕೂಟದ ಅತ್ಯುತ್ತಮ ನಡೆಸುವಿಕೆಗಾಗಿ ಇದು ಎಂಬುದಾಗಿ ಭಾವಿಸಬಹುದು. The best is coming after me. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳುವುದಂದ್ರೆ ನನ್ನ ನಂತರ ಅತ್ಯುತ್ತಮವಾದ ವಾಕ್ಯಗಳು ಬರುತ್ತವೆ. Let us start with the least. ಆದರೆ ನಾನು ಅತ್ಯಲ್ಪನು ನನ್ನ ಮೂಲಕ ಈ ಒಂದು ಕೂಟವನ್ನು ಪ್ರಾರಂಭಿಸುತ್ತೇನೆ. I hope that Christ's attitude will be establishing in this occasion. When Christ changed the situation, you will be benefited. ಆದರೆ ನಾವು ಕ್ರಿಸ್ತನ ಮನೋಭಾವನೆಯಿಂದ ಈ ಒಂದು ಕೂಟವನ್ನ ಪ್ರಾರಂಭಿಸೋಣ. ಕ್ರಿಸ್ತನ ಮನೋಭಾವದಿಂದ ನಾವು ಪ್ರಾರಂಭಿಸುವಾಗ ನಮ್ಮೆಲ್ಲರಿಗೂ ಅದು ಅನುಕೂಲವಾಗುತ್ತದೆ. Almost I feel that you are all having a good experience in the assembly background. ನಾನು ನೆನೆಸುತ್ತೇನೆ ನೀವೆಲ್ಲರೂ ನಿಮ್ಮ ಸಭೆಗಳಲ್ಲಿ ಉತ್ತಮ ಹಿನ್ನೆಲೆಯಿಂದ ಬಂದಿದ್ದೀರಿ ಎಂಬುದಾಗಿ ನೆನೆಸುತ್ತೇನೆ. And I just want to read a verse from Proverbs chapter 16 verse 4. ನಾನು ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯ 4ನೇ ವಚನದಿಂದ ಒಂದು ವಚನವನ್ನು ಓದಲಿಕ್ಕೆ ಬಯಸುತ್ತೇನೆ. ಯೆಹೋವನು ಜ್ಞಾನೋಕ್ತಿ 16:4 ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ, ಹೌದು ಕೇಡಿನ ದಿನಕ್ಕಾಗಿ ಕೆಡುಕರನ್ನುಂಟು ಮಾಡಿದ್ದಾನೆ. The Lord has made all for himself. ಯೆಹೋವನು ಒಂದೊಂದನ್ನು ತನ್ನ ಗುರಿಯಿಂದ ಸೃಷ್ಟಿಸಿದ್ದಾನೆ. I considered that the brothers and sisters who are sitting in this auditorium are having the importance in the sight of God.
ನಾನು ನೆನೆಸುತ್ತೇನೆ ಇಲ್ಲಿ ಕೂಡಿ ಬಂದಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಕರ್ತನ ದೃಷ್ಟಿಯಲ್ಲಿ ಅತ್ಯಂತ ಪ್ರಾಮುಖ್ಯರು. This is the day the Lord has made. ಈ ದಿನವು ಅದು ಯೆಹೋವನಿಂದಲೇ ಮಾಡಲ್ಪಟ್ಟದ್ದು. The Lord has made all of us for himself. ನಮ್ಮೆಲ್ಲರನ್ನ ದೇವರು ತನಗಾಗಿ ಸೃಷ್ಟಿಸಿದ್ದಾನೆ. So patiently and prayerfully we will sit in the presence of God to know what is the will of God and what is the priority in our own life. ನಾವೆಲ್ಲರೂ ತಾಳ್ಮೆಯಿಂದ ಮತ್ತು ಪ್ರಾರ್ಥನಾ ಪೂರ್ವಕವಾಗಿ ಇಲ್ಲಿ ಕೂತುಕೊಂಡು ದೇವರ ವಾಕ್ಯವನ್ನು ಕೇಳುವಾಗ ನಮ್ಮ ಜೀವಿತಗಳಲ್ಲಿ ಕರ್ತನ ಉದ್ದೇಶವೇನಾಗಿದೆ ಮತ್ತು ನಾವು ಯಾವುದಕ್ಕೆ ಅತಿ ಪ್ರಾಮುಖ್ಯತೆಯನ್ನು ಕೊಡಬೇಕು ಎಂಬುದಾಗಿ ನಾವು ಯೋಚಿಸೋಣ. Ecclesiastes chapter 3 verse 11 says like this. ಪ್ರಸಂಗಿಗಳ ಪುಸ್ತಕ 3ನೇ ಅಧ್ಯಾಯ 11ನೇ ವಚನವು ಈ ರೀತಿ ಹೇಳುತ್ತದೆ. He has made everything beautiful in its time. Also he has put eternity in their hearts, except that no one can find out the work that God does from beginning to end. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. Here we find that he has made everything beautiful in its time. ಇಲ್ಲಿ ನಾವು ಓದುತ್ತೇವೆ ದೇವರು ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. This fine morning God has found that this is beautiful gathering whereby God's will can be established. ಈ ಒಂದು ಸುಂದರ ಮುಂಜಾನೆಯಲ್ಲಿ ದೇವರು ಈ ರೀತಿ ಯೋಚಿಸುತ್ತಾನೆ ಏನೆಂದರೆ ಆತನ ಚಿತ್ತ ಈ ಒಂದು ಸಂದರ್ಭದಲ್ಲಿ ಸ್ಥಾಪಿಸಲ್ಪಡಲಿ ಎಂಬುದಾಗಿ. Again Ecclesiastes 7 verse 29 says like this. ಪ್ರಸಂಗಿ 7ನೇ ಅಧ್ಯಾಯ 29ನೇ ವಚನವು ಈ ರೀತಿ ಹೇಳುತ್ತದೆ. Truly this only I have found that God made man upright, but they have sought out many schemes. ನೋಡು ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೆನು. That God made man upright. ದೇವರು ಮನುಷ್ಯರನ್ನ ಸತ್ಯವಂತರನ್ನಾಗಿ ಸೃಷ್ಟಿಸಿದನು. Since this is the first message, I have to ask your cooperation in the coming meetings that we should see everything positively. ಇದು ಪ್ರಥಮವಾದ ಕೂಟವಾಗಿರೋದ್ರಿಂದ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಬರುವ ಕೂಟಗಳಿಗೂ ನೀವೆಲ್ಲರೂ ಸಹಕರಿಸಬೇಕು ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. Let us have a mind setup like this. I will be blessed through these meetings. ನಾವೆಲ್ಲರೂ ಈ ಮನೋಭಾವನೆಯಿಂದ ಈ ಕೂಟಗಳಲ್ಲಿ ಭಾಗವಹಿಸೋಣ. ಏನೆಂದರೆ ಈ ಕೂಟಗಳ ಮೂಲಕ ನಾನು ಆಶೀರ್ವದಿಸಲ್ಪಡುತ್ತೇನೆ. I am sitting in the presence of God and my God is almighty and he can even deal today with me. ನಾನು ದೇವರ ಸನ್ನಿಧಿಯಲ್ಲಿ ಆತನ ಪ್ರಸನ್ನತೆಯಲ್ಲಿ ಕೂತಿದ್ದೇನೆ. ದೇವರ ಚಿತ್ತವಿರೋದಾದರೆ ಆತನು ಇಂದು ನನ್ನೊಟ್ಟಿಗೆ ಮಾತನಾಡುತ್ತಾನೆ. So our positivism will make us to enjoy the meetings in the coming meetings so that God's name may be established in our life, in our ministry. ನಾವು ಸಕಾರಾತ್ಮಕವಾದ ಮನೋಭಾವನೆಯಿಂದ ಈ ಕೂಟಗಳನ್ನು ನಾವು ಭಾಗವಹಿಸುವಾಗ ದೇವರು ಬರುವ ದಿನಗಳಲ್ಲಿ ಮತ್ತು ಬರುವ ಕೂಟಗಳಲ್ಲಿ ತನ್ನ ಚಿತ್ತ ಏನು ಎಂಬುದನ್ನು ನಮ್ಮ ಜೀವಿತಗಳಲ್ಲಿ ತಿಳಿಸುತ್ತಾನೆ. The King Solomon addressed to the youngsters. Some of the youngsters are here. I just want to tell you that remember thy Creator in your youthhood. ಇಲ್ಲಿ ಕುಳಿತಿರುವಂತಹ ಅನೇಕ ಯೌವನಸ್ಥರನ್ನು ನಾನು ಕಾಣುತ್ತಿದ್ದೇನೆ. ಯೌವನಸ್ಥರಿಗೆ ಒಂದು ಮಾತನ್ನ ಅರಸನಾದಂತಹ ಸೊಲೊಮೋನನು ಈ ರೀತಿ ಹೇಳುತ್ತಾನೆ, ಏನೆಂದರೆ ನಿನ್ನ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸದೇ ಇರಬೇಡ. God created us. ದೇವರು ನಮ್ಮನ್ನು ಸೃಷ್ಟಿಸಿದನು. God has made everything in his time. ದೇವರು ಪ್ರತಿಯೊಂದನ್ನು ತನ್ನ ಸಮಯದಲ್ಲಿ ಸೃಷ್ಟಿಸಿದ್ದಾನೆ. God has created us to remember him in our youthhood. ನಮ್ಮ ಯೌವನ ಸ್ಥಿತಿಯಲ್ಲಿ ನಮ್ಮ ಯೌವನ ಕಾಲದಲ್ಲಿ ಆತನನ್ನ ಸ್ಮರಿಸಬೇಕು ಎಂಬುದಾಗಿ ನಮ್ಮನ್ನು ಸೃಷ್ಟಿಸಿದ್ದಾನೆ. So finally Solomon is telling chapter 12 verse 13 like this. ಕಡೆಯದಾಗಿ ಸೊಲೊಮೋನನು 12ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ, Fear God and keep his commandments, for this is man's all. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು, ಮನುಷ್ಯರೆಲ್ಲರ ಕರ್ತವ್ಯವು. Fear God and keep his commandments. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳಬೇಕು. This conference is not focusing on any human being's words and explanation, rather it is on God's word. ಈ ಒಂದು ಕೂಟವು ನಾವು ಆಲೋಚಿಸುತ್ತಿರುವುದು
ಕೇಂದ್ರೀಕರಿಸುತ್ತಿರುವಂತದ್ದು ಅಥವಾ ಕೇಂದ್ರೀಕರಿಸುತ್ತಿರುವಂತದ್ದು ಮನುಷ್ಯರ ಮಾತುಗಳು ಆಲೋಚನೆಗಳ ಮೇಲಲ್ಲ, ಬದಲಾಗಿ ದೇವರ ಆಲೋಚನೆ ದೇವರ ಮಾತುಗಳ ಮೇಲೆ. So this verse should be our primary motto, should be the slogan in our life. ಆದ್ದರಿಂದ ಈ ವಚನ ಭಾಗವು ನಮ್ಮ ಜೀವಿತದಲ್ಲಿಯೂ ಸಹ ಅದು ಒಂದು ಧ್ಯೇಯ ವಾಕ್ಯವಾಗಿರಬೇಕು. Fear God and keep His commandments. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳಿರಿ. If God speaks to me, ದೇವರು ನನ್ನೊಟ್ಟಿಗೆ ಮಾತನಾಡುವುದಾದರೆ I should listen Him. ಆತನನ್ನು ನಾನು ಕೇಳಿಸಿಕೊಳ್ಳಬೇಕು. If God commands me, ದೇವರು ನನಗೆ ಆಜ್ಞೆ ಕೊಡುವುದಾದರೆ I should obey Him. ಆತನಿಗೆ ವಿಧೇಯನಾಗಬೇಕು. If God leads me, ದೇವರು ನನ್ನನ್ನು ಮುನ್ನಡೆಸುವುದಾದರೆ I should walk with Him. ಆತನೊಟ್ಟಿಗೆ ನಾನು ನಡೆಯಬೇಕು. And if God bless me, ಮತ್ತು ದೇವರನ್ನು ಆಶೀರ್ವದಿಸುವುದಾದರೆ I should enjoy the blessing. ಆತನ ಆಶೀರ್ವಾದಗಳನ್ನು ನಾನು ಅನುಭವಿಸಿ ಸಂತೋಷಿಸುತ್ತೇನೆ. Fear God and keep His commandments, for this is man's all duties. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. In introduction, I would like to read one more verse, Proverbs chapter 8, verse 17. ಈ ಮುನ್ನುಡಿಯ ಸಂದರ್ಭದಲ್ಲಿ ನಾನು ಇನ್ನೊಂದು ವಾಕ್ಯವನ್ನು ನಿಮಗೆ ತಿಳಿಸಲಿಕ್ಕೆ ಬಯಸುತ್ತೇನೆ. ಏನೆಂದರೆ 8 verse 17. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 17ನೇ ವಚನ. I love those who love me, and those who seek me diligently will find me. ನನ್ನನ್ನು ಪ್ರೀತಿಸುವವರು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. If we diligently seek Him, we will find Him. ನಾವು ಆತನನ್ನ ಆತುರದಿಂದ ಅಥವಾ ಆಶೆಯಿಂದ ಹುಡುಕುವುದಾದರೆ ಆತನನ್ನು ಕಂಡುಕೊಳ್ಳುತ್ತೇವೆ. We love Him, then we can enjoy His love. ಆತನನ್ನ ಪ್ರೀತಿಸುವುದಾದರೆ ನಾವು ಸಹ ಆತನ ಪ್ರೀತಿಯನ್ನು ಅನುಭವಿಸಬಹುದು. Those who honor God will be honored. ದೇವರನ್ನ ಯಾರು ಗೌರವಿಸುತ್ತಾರೋ ಅವರನ್ನು ದೇವರು ಸಹ ಗೌರವಿಸುತ್ತಾನೆ. Those who dishonor Him will be despised. ಯಾರು ಆತನನ್ನ ಅಗೌರವದಿಂದ ತಿರಸ್ಕರಿಸುತ್ತಾರೋ ಅವರು ಸಹ ತಿರಸ್ಕರಿಸಲ್ಪಡುತ್ತಾರೆ. So in the introductory speech, I just want to encourage all the brothers and sisters, let us have the mind to humble ourselves, to seek the will of God and to honor and to obey the command of God. ಈ ಮುನ್ನುಡಿಯ ವಚನ ಭಾಗಗಳನ್ನು ಹೇಳುವಾಗ ನಾನು ಇಲ್ಲಿ ನೆರೆದಿರುವಂತಹ ಸಹೋದರ ಸಹೋದರಿಗೆ ಈ ರೀತಿ ಪ್ರೋತ್ಸಾಹಿಸುತ್ತೇನೆ. ಏನೆಂದರೆ ನಾವೆಲ್ಲರೂ ಕರ್ತನನ್ನ ಗೌರವಿಸೋಣ, ಆತನ ಪ್ರೀತಿಸೋಣ, ಆತನ ನಾಮವನ್ನು ಮೇಲಕ್ಕೆ ಎತ್ತೋಣ. It was 1989. 1989ನೇ ಇಸವಿಯಲ್ಲಿ Lord has put a burden on a young man who used to go to the remotest part of India for the gospel. ಒಬ್ಬ ಯೌವನಸ್ಥನ ಹೃದಯದಲ್ಲಿ ದೇವರು ಸುವಾರ್ಥ ಸೇವೆಗಾಗಿ ಭಾರತದ ಅತಿ ಕುಗ್ರಾಮದ ಪ್ರದೇಶಕ್ಕೆ ಹೋಗುವ ಹಾಗೆ ಆತನ ಹೃದಯದಲ್ಲಿ ಭಾರವನ್ನು ಹಾಕಿದನು. After much prayer and the encouragement of the brethren in the assembly, that young man started his journey from his home to the remotest part of the island and reached there in May 12th of 1989. ಮೇ 12, 1989ನೇ ಇಸವಿಯಲ್ಲಿ ಆತನ ಸಭೆಯ ಮತ್ತು ವಿಶ್ವಾಸಿ ಸಹೋದರಗಳ ಪ್ರೇರೇಪಣೆಯಿಂದ ಪ್ರೋತ್ಸಾಹದಿಂದ ಆ ಯೌವನಸ್ಥನು ಆ ಭಾರತದ ಅತಿ ಕುಗ್ರಾಮವಾದಂತಹ ಅಥವಾ ಅತಿ ಕಡೆಯಲ್ಲಿ ಸಮುದ್ರದಲ್ಲಿ ಇರುವಂತಹ ಆ 2 ದ್ವೀಪಗಳಾದಂತಹ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಸೇವೆಯ ಕಾರ್ಯಕ್ಕಾಗಿ ಆತನು ಹೊರಟನು. And this is the 35th year of his service. ಮತ್ತು ಆತನ ಸೇವೆಯ 35ನೇ ವರ್ಷ ಇದಾಗಿದೆ. Many assemblies have been established. ಅನೇಕ ಸಭೆಗಳು ಈಗ ಅಲ್ಲಿ ಸ್ಥಾಪಿಸಲ್ಪಟ್ಟಿವೆ. And many have been brought to the presence of God and who were saved. ಮತ್ತು ಅನೇಕರನ್ನ ಕರ್ತನ ಪ್ರಸನ್ನತೆಗೆ ತಂದು ಅನೇಕರನ್ನ ರಕ್ಷಣೆಗೆ ನಡೆಸಿದ್ದಾನೆ. There were ups and downs. ಅನೇಕ ಏಳು ಬೀಳುಗಳಿದ್ದವು. I want to say that burden Lord laid on me and I could achieve that one. ಮತ್ತು ನನ್ನ ಹೃದಯದಲ್ಲಿ ದೇವರು ಆ ಒಂದು ಭಾರವನ್ನ ಹಾಕಿದನು. ಆ ಭಾರವನ್ನ ನಾನು ಪೂರ್ಣಗೊಳಿಸುವ ಹಾಗೆ ದೇವರು ಅದನ್ನ ನೆರವೇರಿಸುವ ಹಾಗೆ ನನ್ನ ಸಹಾಯಿಸಿದ್ದಾನೆ. Since I want to talk on the mission and the challenges, ಸುವಾರ್ಥ ಸೇವೆ ಮತ್ತು ಅದಕ್ಕಿರುವಂತಹ ಸವಾಲುಗಳ ವಿಷಯದಲ್ಲಿ ನಾನು ಮಾತನಾಡುತ್ತಿರುವುದರಿಂದ I should put myself as an example, because the best experience and examples I can say from my life rather to go to others.
ಆದ್ದರಿಂದ ನಾನು ನನ್ನನ್ನೇ ನಿಮ್ಮ ಮುಂದೆ ಒಂದು ಉದಾಹರಣೆಯಾಗಿ ಹೇಳ್ತೇನೆ, ಯಾಕಂದರೆ ನನ್ನ ಜೀವಿತದ ಅನುಭವ ಮತ್ತು ನನ್ನ ಸಾಕ್ಷಿಯೇ ನನ್ನ ಸುವಾರ್ಥ ಸೇವೆಗೆ ಒಂದು ಉತ್ತಮ ಸಾಕ್ಷಿಯಾಗಿದೆ. Don't think that is something like a self exposition. ನಾನು ನನ್ನನ್ನೇ ಮೇಲಕ್ಕೆ ಎತ್ತುತ್ತಿದ್ದೇನೆ ಎಂಬುದಾಗಿ ನೀವು ನೆನೆಸಬೇಡಿ. I can confidently and certainly can explain the experiences that you and I may go through in the mission fields. ನಾನು ನನ್ನ ಸ್ವಂತ ಅನುಭವದಿಂದ ಇದನ್ನ ನಾನು ದೃಢವಾಗಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಏನೆಂದರೆ ನಾವು ಸುವಾರ್ಥ ಸೇವೆಯ ಕಾರ್ಯದಲ್ಲಿ ಹೋಗುವಾಗ ಅನುಭವಿಸುವಂತಹ ಸಂಗತಿಗಳ ಕುರಿತಾಗಿ ನಾನು ತಿಳಿಸುತ್ತೇನೆ. There are two verses very common in our assemblies. ನಮ್ಮ ಸಭೆಗಳಲ್ಲಿ ಎರಡು ಪದಗಳನ್ನು ನಾವು ಯಾವಾಗಲೂ ಬಳಸುತ್ತಿರುತ್ತೇವೆ. One is vision, ಒಂದು ಸುವಾರ್ಥ ಸೇವೆ, the other one is mission. Vision, darshan. ಒಂದು ದರ್ಶನ, ಇನ್ನೊಂದು ಸುವಾರ್ಥ ಸೇವೆ. Okay, one is vision, the other one is mission. ಒಂದು ದರ್ಶನ, ಇನ್ನೊಂದು ಸುವಾರ್ಥ ಸೇವೆ. What is vision? ಹಾಗಾದ್ರೆ ದರ್ಶನ ಎಂದರೇನು? When I sit and studied on this this subject, I could find and come to a conclusion that a vision is God's will in us. ದರ್ಶನ ಎಂಬುದಾಗಿ ಏನು ಎಂಬುದಾಗಿ ನಾನು ಕೂತು ಅಧ್ಯಯನ ಮಾಡುವಾಗ ನನಗೆ ಗೊತ್ತಾದದ್ದೇನೆಂದರೆ, ದರ್ಶನ ಎಂದರೆ ನಮ್ಮ ಜೀವಿತದಲ್ಲಿ ದೇವರ ಚಿತ್ತ. God's will in us is vision. ನಮ್ಮಲ್ಲಿ ಆತನ ಚಿತ್ತ ಏನಾಗಿದೆಯೋ ಅದೇ ಒಂದು ದರ್ಶನವಾಗಿದೆ. Then what is mission? ಹಾಗಾದರೆ ಸುವಾರ್ಥ ಸೇವೆ ಎಂದರೇನು? Mission is God's will in and through us. ಸುವಾರ್ಥ ಸೇವೆ ಎಂದರೆ ದೇವರ ಚಿತ್ತ ನನ್ನ ಮತ್ತು ನಮ್ಮ ಜೀವಿತಗಳ ಮೂಲಕ ನೆರವೇರುವಂತದ್ದಾಗಿದೆ. The vision a person know by himself. ದರ್ಶನ ಎಂಬುದಾಗಿ ಹೇಳುವಾಗ ಒಬ್ಬ ವ್ಯಕ್ತಿಗೆ ಖುದ್ದು ತಾನಾಗಿಯೇ ಅದರ ಅನುಭವವಾಗುತ್ತದೆ. And mission is that person knows and it will reach to the other people whom he is meeting with. ಆದರೆ ಸುವಾರ್ಥ ಸೇವೆ ಎಂಬುದಾಗಿ ಹೇಳುವಾಗ ದೇವರ ಚಿತ್ತವನ್ನು ಒಬ್ಬ ಮನುಷ್ಯನು ತನ್ನ ಜೀವಿತದಲ್ಲಿ ತಿಳಿದುಕೊಂಡು ಅದನ್ನ ದೇವರ ಸುವಾರ್ತೆಯನ್ನು ಇತರರಿಗೆ ತಿಳಿಸಲಿಕ್ಕೆ ಆತನು ಹೋಗುವಂತದ್ದು. 140 years back one person got a vision, and that vision made a mission to establish in this Malavalli area, and we are sitting in the premises remembering there was a visionary, he made a mission work. 140 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿಗೆ ದೇವರು ದರ್ಶನವನ್ನು ಕೊಟ್ಟರು, ಅಥವಾ ಆತನ ದರ್ಶನವನ್ನು ಹೊಂದಿದ್ದನು. ಏನೆಂದರೆ ಇಲ್ಲಿ ಬಂದು ಸುವಾರ್ತೆಯನ್ನು ಸಾರಬೇಕು ಎಂಬಂತಹ ಕರ್ತನ ಚಿತ್ತವನ್ನ ನೆರವೇರಿಸಿ ಆತನು ಇಲ್ಲಿ ಬಂದು ಸುವಾರ್ಥ ಸೇವೆಯನ್ನು ಪ್ರಾರಂಭಿಸಿದನು. ಅದರ ಫಲವಾಗಿ ನಾವೆಲ್ಲರೂ ಇಲ್ಲಿ ಒಂದು ಕಾಂಪೌಂಡ್ ಅಲ್ಲಿ ಕೂತಿದ್ದೇವೆ. There are many mission challenges. ಸುವಾರ್ಥ ಸೇವೆಯ ಅನೇಕ ಸವಾಲುಗಳಿವೆ. But I want to tell you very frankly in this manner. ಆದರೆ ನಾನು ನಿಮಗೆ ಬಹು ಓಪನ್ ಆಗಿ ಅಥವಾ ವ್ಯಕ್ತವಾಗಿ ಹೇಳಲಿಕ್ಕೆ ಬಯಸುತ್ತೇನೆ ಏನೆಂದರೆ, The assembly should pray for a vision. ಸಭೆಗಳು ದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಬೇಕು. Lord, put vision in the mind of the believers, those who can go for the missions. ವಿಶ್ವಾಸಿಗಳ ಹೃದಯದಲ್ಲಿ ದೇವರು ದರ್ಶನವನ್ನ ಇಟ್ಟು ಅವರು ಸ್ವಾರ್ಥ ಸೇವೆಗೆ ಹೋಗುವ ಹಾಗೆ ಪ್ರೇರೇಪಿಸುತ್ತಾರೆ. The field is ready. ಆ ಹೊಲವು ಸಿದ್ಧವಾಗಿದೆ. Laborers are few. ಆದರೆ ಕೆಲಸದ ಆಳುಗಳು ಕಡಿಮೆ ಇದ್ದಾರೆ. Pray for the laborers. Pray to the God to send the laborers to the field. ಅಥವಾ ಸೇವೆಗೆ ಬೇಕಾದಂತಹ ಆಳುಗಳನ್ನು ಕಳಿಸುವ ಹಾಗೆ ದೇವರಿಗೆ ಪ್ರಾರ್ಥಿಸಿರಿ. Let all the local assembly should have a vision in their mind to send out missionaries to the field. ಎಲ್ಲಾ ಸ್ಥಳೀಯ ಸಭೆಗಳು ಈ ದರ್ಶನವನ್ನು ಹೊಂದಿರಬೇಕು. ಏನೆಂದರೆ ದೇವರ ಸೇವೆಯ ಕಾರ್ಯಕ್ಕಾಗಿ ಹೊಲಗಳಿಗೆ ಬೇಕಾದಂತಹ ಕೆಲಸಗಾರರನ್ನ ಆಳುಗಳನ್ನ ಕಳಿಸುವ ಹಾಗೆ. So what is needed? ಹಾಗಾದ್ರೆ ಬೇಕಾಗಿರುವುದು ಏನು? We need to ask God to send the laborers to the field. ದೇವರೇ ಕೆಲಸಕ್ಕೆ ಬೇಕಾದಂತಹ ಕೆಲಸಗಾರರನ್ನ ಕಳಿಸು ಎಂಬುದಾಗಿ ಪ್ರಾರ್ಥಿಸಬೇಕು. When I was 19 years old, ನಾನು 19 ವರ್ಷ ವಯಸ್ಸಿನವನಾದಾಗ I got a deep desire to study the word of God. ದೇವರ ವಾಕ್ಯವನ್ನ ಅಧ್ಯಯನ ಮಾಡಬೇಕು ಎಂಬಂತಹ ಆಳವಾದ ಬಯಕೆ ನನ್ನಲ್ಲಿ ಬಂತು. I have gone to Hindustan Bible Institute and College in the year 1985. 1985ನೇ ಇಸವಿಯಲ್ಲಿ ನಾನು ಹಿಂದೂ ಕಾಲೇಜ್ ಆಫ್ Hindustan Bible Institute. ಹಿಂದೂಸ್ತಾನ್ ಬೈಬಲ್ ಇನ್ಸ್ಟಿಟ್ಯೂಟ್ಗೆ ಹೋದೆನು. It is situated at Chennai. ಅದು ಚೆನ್ನೈಯಲ್ಲಿ ಇದೆ.
When I went to the seminary, I was not having the deep desire to be a full-time minister. ಆ ಸತ್ಯವೇದ ಶಾಲೆಗೆ ಹೋದಾಗ ನಾನು ಪೂರ್ಣಾವಧಿ ಸೇವಕನಾಗಬೇಕೆಂಬ ಆಸೆ ನನಗಿರಲಿಲ್ಲ. I was just thinking that have some training on the word of God and have a secular job and do the work of God. ನಾನು ದೇವರ ವಾಕ್ಯದಲ್ಲಿ ಕೆಲವು ವಿಷಯಗಳನ್ನು ತಿಳಿದುಕೊಂಡು ನನ್ನ ಲೌಕಿಕವಾದ ಕೆಲಸದಲ್ಲೇ ಮುಂದುವರಿಯುವಂತಹ ಆಸೆ ನನಗಿತ್ತು. When I was having a life at seminary, I used to go to the villages for the open air preaching. ಆ ಸತ್ಯವೇದ ಶಾಲೆಯಲ್ಲಿ ನಾನು ಓದುತ್ತಿರುವಾಗ ನಾವು ಹಳ್ಳಿಗಳಿಗೆ ಸ್ವಾರ್ಥ ಸೇವೆಗಾಗಿ ಹೋಗುತ್ತಾ ಇದ್ದೆವು. It was at Alinji Vakam, which is 60 kilometers away from the city. We were standing after a open air preaching. ಅಳಿಂದಿ ವಾಕಂ ಎಂಬಂತಹ ಒಂದು ಹಳ್ಳಿಯಲ್ಲಿ ನಾವು ಬಹಿರಂಗವಾಗಿ ಸ್ವಾರ್ಥ ಸೇವೆಯನ್ನ ಮಾಡುತ್ತಾ ನಾವು ನಿಂತಿದ್ದೆವು. One old man came and asked a question. ಒಬ್ಬ ವೃದ್ಧನು ಬಂದು ಈ ರೀತಿ ಪ್ರಶ್ನೆಯನ್ನು ಕೇಳಿದನು. Who is Jesus? ಯಾರು ಯೇಸು ಕ್ರಿಸ್ತನೆಂದರೆ? That night I could not sleep. ಆ ರಾತ್ರಿ ನಾನು ಮಲಗಲು ಸಾಧ್ಯವಾಗಲಿಲ್ಲ. If a person close to a city is not knowing Christ, then what would be the situation of the farthest place of India? ಈ ಒಂದು ಚೆನ್ನೈ ಅಂತ ಪಟ್ಟಣದ ಪಕ್ಕದಲ್ಲೇ ಇರುವಂತಹ ವ್ಯಕ್ತಿಗೆ ಯೇಸು ಕ್ರಿಸ್ತನ ಕುರಿತ ಪರಿಚಯ ಇಲ್ಲದೆ ಹೋದರೆ ಅತ್ಯಂತ ದೂರದಲ್ಲಿರುವಂತಹ ಪ್ರದೇಶದಲ್ಲಿರುವ ವ್ಯಕ್ತಿಗಳ ಪರಿಸ್ಥಿತಿ ಏನಾಗಿದೆ? I knelt down in the room. ನಾನು ನನ್ನ ಕೊಠಡಿಯಲ್ಲಿ ನಾನು ಮೊಣಕಾಲೂರಿದೆನು. I said, Lord, if you clearly give me the vision and the mission to go to the place, I am ready to go to the remotest part of India for the gospel. ಕರ್ತನೇ, ನೀನು ನನಗೆ ಒಂದು ದರ್ಶನವನ್ನು ಕೊಟ್ಟು ನಾನು ಸುವಾರ್ಥ ಸೇವೆಗೆ ಹೋಗಬೇಕು ಎಂಬುದಾಗಿ ಅತ್ಯಂತ ದೂರವಾದಂತಹ ಪ್ರದೇಶಕ್ಕೆ ಕಳುಹಿಸಿದರೂ ಕೂಡ ನಾನು ಹೋಗುತ್ತೇನೆ ಎಂಬುದಾಗಿ ನಿರ್ಧರಿಸಿದನು. 6 months we waited upon the Lord. ಕರ್ತನನ್ನ ಪ್ರಾರ್ಥಿಸುತ್ತಾ 6 ತಿಂಗಳು ಕಾದುಕೊಂಡಿದ್ದೆನು. I studied all the geographical locations of India. ಭಾರತದ ಎಲ್ಲ ಭೌಗೋಳಿಕ ಪರಿಸ್ಥಿತಿಗಳನ್ನ, ಭೌಗೋಳಿಕ ಸ್ಥಳಗಳ ಕುರಿತಾಗಿ ನಾನು ಅಧ್ಯಯನ ಮಾಡಿದೆ. I could get the information that Great Nicobar Island is lying 80 miles away from Indonesia, is the remotest part of India which is unreached. ಅರಬ್ಬಿ ಸಮುದ್ರದಲ್ಲಿ ಇರುವಂತಹ Indonesia, near Indonesia, 80 miles. ಇಂಡೋನೇಷ್ಯಾ ದೇಶದಿಂದ ಆ ಒಂದು ಅರಬ್ಬಿ ಸಮುದ್ರದಲ್ಲಿರುವಂತಹ ಇಂಡೋನೇಷ್ಯಾ ಎಂಬಂತಹ ದೇಶದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಗ್ರೇಟ್ ನಿಕೋಬಾರ್ ಎಂಬಂತಹ ಆ ಒಂದು ದ್ವೀಪ ಅತ್ಯಂತ ದೂರದಾದಂತಹ ಮನುಷ್ಯರು ಹೋಗಲಾರದಂತಹ ಸ್ಥಳ ಎಂಬುದಾಗಿ ನನಗೆ ಗೊತ್ತಾಯಿತು. I started my career, I started my journey with a map and reached that island, and this is the 35th year of my service. ನನ್ನ ಕೈಯಲ್ಲಿ ಒಂದು ಮ್ಯಾಪ್ ಅನ್ನು ಹಿಡಿದುಕೊಂಡು ನಾನು ಆ ಸ್ಥಳವನ್ನು ಹೋಗಿ ತಲುಪಿದೆನು. ಈಗ ನಾನು ಅಲ್ಲಿ ಸೇವೆ ಮಾಡಲಿಕ್ಕೆ ಪ್ರಾರಂಭಿಸಿ 35 ವರ್ಷಗಳ ಕಾಲವಾಗಿದೆ. Why I want to mention this? ಯಾಕೆ ಇದನ್ನು ಹೇಳಲಿಕ್ಕೆ ಬಯಸುತ್ತೇನೆ ಎಂದರೆ, vision is needed for mission work. ದೇವರ ಸೇವೆ ಅಥವಾ ಸ್ವಾರ್ಥ ಕಾರ್ಯವನ್ನು ಮಾಡಬೇಕಾದರೆ ದರ್ಶನ ಅವಶ್ಯಕವಾಗಿದೆ. The mission organization make us to be a missionary, but if you are not having a vision, you will be fail in some extent. ಸುವಾರ್ಥ ಸೇವೆ ಕಳುಹಿಸುವಂತಹ ಸಂಸ್ಥೆಗಳು ನಮ್ಮನ್ನ ಸುವಾರ್ತಿಕರನ್ನಾಗಿ ಮಾಡುತ್ತವೆ, ಆದರೆ ನಮಗೆ ಒಂದು ದರ್ಶನವಿಲ್ಲದೆ ಹೋದರೆ ನಾವು ಸುವಾರ್ತೆ ಸಾರಲಿಕ್ಕೆ ಸಾಧ್ಯವಿಲ್ಲ. So I just want to encourage the brothers and sisters, pray God to give a vision to us. ಇಲ್ಲಿ ಕೂಡಿ ಬಂದಿರುವಂತಹ ಸಹೋದರ ಸಹೋದರಿಯರಿಗೆ ನಾನು ಕೇಳಿಕೊಳ್ಳುವುದೇನೆಂದರೆ, ನಿಮ್ಮೆಲ್ಲರಿಗೂ ಒಂದು ದರ್ಶನವನ್ನು ಕೊಡು ಎಂಬುದಾಗಿ ಕರ್ತನಲ್ಲಿ ಪ್ರಾರ್ಥಿಸಿರಿ. Let us pray like the Lord laid a burden in my heart. ಈ ರೀತಿ ಪ್ರಾರ್ಥಿಸೋಣ, ಕರ್ತನೇ ನನ್ನ ಹೃದಯದಲ್ಲಿ ಸುವಾರ್ಥ ಸೇವೆಯ ಭಾರವನ್ನು ಹಾಕು ಎಂಬುದಾಗಿ, whereby I can be a part of missionary work. ಈ ಸುವಾರ್ಥ ಸೇವೆಯ ಭಾಗವಾಗುವ ಹಾಗೆ ನನ್ನಲ್ಲಿ ಭಾರವನ್ನು ಹಾಕು. So vision, God's will in us. ದರ್ಶನ ಎಂಬುದಾಗಿ ಹೇಳುವಾಗ ದೇವರ ಚಿತ್ತ ನಮ್ಮ ಜೀವಿತಕ್ಕೆ ಏನಾಗಿದೆ? Mission is God's will through us. ದೇವರ ಸೇವೆ ಅಥವಾ ಸ್ವಾರ್ಥ ಸೇವೆ ಎಂಬುದಾಗಿ ಹೇಳುವಾಗ ದೇವರ ಚಿತ್ತ ನಮ್ಮ ಮೂಲಕ ಏನಾಗಿದೆ ಎಂಬುದಾಗಿ ಆಗಿದೆ. In Acts chapter 15 verse 14 says like this, 15ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 12ನೇ ವಚನದಲ್ಲಿ, God has a people for his name. God has a people for his name. 15 verse 14. 15ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ ಅಪೊಸ್ತಲರ ಕೃತ್ಯ. I'm not having the time to read all the verses. You can just note it down and follow with me. ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಲ್ಲಿ
ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ. Okay, God has a people for His name. ದೇವರು ತನ್ನ ಹೆಸರಿಗಾಗಿ ಒಂದು ಜನಾಂಗವನ್ನು ಆರಿಸಿಕೊಂಡಿದ್ದಾನೆ. What is the purpose of God through us? ದೇವರ ಚಿತ್ತ ನಮ್ಮ ಜೀವಿತದ ಮೂಲಕ ಏನಾಗಿದೆ ಉದ್ದೇಶ? God want to use us that His name to be established everywhere in every creature. ಎಲ್ಲ ಭೂಮಿಯ ಎಲ್ಲ ಕಡೆಗಳಲ್ಲಿಯೂ ಆತನ ಹೆಸರು ನಮ್ಮ ಮೂಲಕ ಸ್ಥಾಪಿಸಲ್ಪಡಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. What is the will of God in Philippians chapter 2 verse 9 and 10? ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9-10 ವಚನಗಳಲ್ಲಿ ದೇವರ ಚಿತ್ತ ಏನಾಗಿದೆ? Every knee shall bow and every tongue shall confess that Jesus Christ is Lord indeed. ಪ್ರತಿ ಮೊಣಕಾಲು ಊರಬೇಕು, ಪ್ರತಿ ನಾಲಿಗೆಯು ಒಪ್ಪಿಕೊಳ್ಳಬೇಕು ಏನೆಂದರೆ ಯೇಸು ಕ್ರಿಸ್ತನೇ ಕರ್ತನೆಂದು. Wherever we are, whatever the language background we are, whatever the culture and societal situation we are, let us together say that we want to lift up the name of God alone. ನಾವು ಎಲ್ಲೇ ಇದ್ದರೂ, ಎಂತಹ ಪರಿಸ್ಥಿತಿಯಲ್ಲಿ ಇದ್ದರೂ, ಎಂತಹ ಸಾಮಾಜಿಕ ಪರಿಸ್ಥಿತಿ, ಎಂತಹ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದ್ದರೂ ನಾವು ಈ ರೀತಿ ಹೇಳೋಣ, ಕರ್ತನೇ ನಿನ್ನ ಹೆಸರು ನನ್ನ ಜೀವಿತದ ಮೂಲಕ ಸ್ಥಾಪಿಸಲ್ಪಡಲಿ. Focus a vision that Jesus Christ's name should be established every nation, every culture, every part of the world. ನಮ್ಮ ದರ್ಶನ ಏನಾಗಿರಬೇಕೆಂದರೆ ಕರ್ತನೇ ಎಲ್ಲಾ ಜನಗಳ ಮಧ್ಯದಲ್ಲಿಯೂ, ಎಲ್ಲಾ ಭಾಷೆಗಳ ಮಧ್ಯದಲ್ಲಿಯೂ, ಎಲ್ಲಾ ದೇಶಗಳ ಮಧ್ಯದಲ್ಲಿಯೂ, ಭಾರತ ದೇಶದ ಅಥವಾ ಭೂಮಿಯ ಎಲ್ಲಾ ಜಾಗಗಳಲ್ಲಿಯೂ ನಿನ್ನ ಚಿತ್ತ, ನಿನ್ನ ಹೆಸರು ಸ್ಥಾಪಿಸಲ್ಪಡಬೇಕು. When we read Acts chapter 1 verse 8 like this, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಈ ರೀತಿ ಓದುತ್ತೇವೆ. But you shall receive power when the Holy Spirit has come upon you, and you shall be witnesses to me in Jerusalem and in all Judea and Samaria and to the end of the earth. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. Matthew chapter 28 verse 18 onwards like this we read. ಮತ್ತಾಯ 28ನೇ ಅಧ್ಯಾಯ 18ನೇ ವಚನದಿಂದ ಮುಂದಕ್ಕೆ ನಾವು ಈ ರೀತಿ, all authority has been given to me both heaven and earth, therefore go and preach the gospel, make disciples and baptize them in the name of the Father, the name of the Holy the Son and the name of the Holy Spirit. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೋಗಿ ಭೂಮಿಯ ಕಟ್ಟಕಡೆಯವರೆಗೂ ಎಲ್ಲಾ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿರಿ. And Mark chapter 16 verse 15 says like this. ಮಾರ್ಕ 16ನೇ ಅಧ್ಯಾಯ 15ನೇ ವಚನ ಈ ರೀತಿ ಹೇಳುತ್ತದೆ, go and preach the gospel to every creature. ಎಲ್ಲಾ ಜನಗಳಿಗೂ, ಎಲ್ಲಾ ಸೃಷ್ಟಿಗಳಿಗೂ ಸುವಾರ್ತೆಯನ್ನು ಸಾರಿರಿ. So the content or concisely if I want to say what is mission from you to the uttermost parts of the world. ಹಾಗಾದ್ರೆ ಚಿಕ್ಕದಾಗಿ ನಾನು ಸುವಾರ್ತೆ ಅಂದರೆ ಏನು, ಸುವಾರ್ಥ ಸೇವೆ ಎಂದರೆ ಎಂಬುದಾಗಿ ಹೇಳುವಾಗಾದರೆ ಸಾರಾಂಶವಾಗಿ ನಿನ್ನ ಜೀವಿತದ ಮೂಲಕ ಭೂಮಿಯ ಕಟ್ಟಕಡೆಯವರೆಗೆ ಹೋಗಿ ಸುವಾರ್ತೆಯನ್ನು ಸಾರುವುದೇ ಅದು ಕರ್ತನ ಚಿತ್ತ. From an individual to the world around. ಒಬ್ಬ ವ್ಯಕ್ತಿಯಿಂದ ಆತನ ಸುತ್ತಲಿರುವಂತಹ ಲೋಕಕ್ಕೆ ಸುವಾರ್ತೆ ಸಾರಲ್ಪಡುವುದೇ. You may think like this, is it possible? ಇದು ಸಾಧ್ಯವೇ ಎಂಬುದಾಗಿ ನೀವು ಆಲೋಚಿಸಬಹುದು. I would like to say that it is possible. ನಾನು ಹೇಳಲು ಬಯಸುತ್ತೇನೆ ಅದು ಸಾಧ್ಯ. Only thing that you need to have a vision in your mind. ಒಂದೇ ಒಂದು ಅದಕ್ಕೆ ಬೇಕಾಗಿರುವಂತದ್ದು ಏನೆಂದರೆ ನೀವು ದರ್ಶನವನ್ನ ಹೊಂದಿದವರಾಗಿರಬೇಕು. The basic element for needed for mission is a real vision in our heart. ಮೂಲಭೂತವಾಗಿ ಸುವಾರ್ಥ ಸೇವೆಗೆ ಬೇಕಾಗಿರುವಂತಹ ಒಂದು ಅಂಶ ಯಾವುದೆಂದರೆ ನಮ್ಮ ಹೃದಯದಲ್ಲಿ ದರ್ಶನ ಇರಬೇಕು. I just want to almost send a note. You may be given that note in your hand, but I just want to say what is mission mentioned in the Old Testament. ನಿಮ್ಮೆಲ್ಲರ ಕೈಗೆ ನಾನು ಮಾಡಿರುವಂತಹ ನೋಟ್ಸ್ ಕೊಡಲ್ಪಟ್ಟಿರಬಹುದು. ಹಳೆಯ ಒಡಂಬಡಿಕೆಯಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಸುವಾರ್ಥ ಸೇವೆ ಅಂದರೆ ಏನಾಗಿತ್ತು? As I mentioned that from one individual to the world around is the target. ನಾನು ಈಗಾಗಲೇ ಹೇಳಿದ ಹಾಗೆ ಒಬ್ಬ ವ್ಯಕ್ತಿಯಿಂದ ಆತನ ಸುತ್ತಲಿರುವಂತಹ ಜನರಿಗೆ ಅಥವಾ ಲೋಕಕ್ಕೆ ಹೋಗುವುದೇ ಅಥವಾ ತಲುಪಿಸಲ್ಪಡುವುದೇ ಸುವಾರ್ತೆ. Genesis chapter 1 verse 28 says like this. 1ನೇ ಅಧ್ಯಾಯ ಆದಿಕಾಂಡ 28ನೇ ವಚನ ಈ ರೀತಿ ಹೇಳುತ್ತದೆ, at the time of creation God said multiply and fill the earth.
ಸೃಷ್ಟಿಯ ಕಾರ್ಯದ ಸಮಯದಲ್ಲಿ ದೇವರು ಈ ರೀತಿ ಹೇಳಿದನು, ನೀವು ಬಹುಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. After the flood, God said to Noah, chapter 9 verse 1 says, multiply and fill the earth. ಆ ಜಲಪ್ರಳಯದ ನಂತರ ದೇವರು ನೋಹನಿಗೆ ಈ ರೀತಿ ಹೇಳಿದನು, 9ನೇ ಅಧ್ಯಾಯ 1ನೇ ವಚನದಲ್ಲಿ, ಬಹುಸಂತಾನ ಉಳ್ಳವರಾಗಿ ಹೆಚ್ಚಿ ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. And you know that the things happened against of God's will at the Tower of Babel. ನಾವು ನೋಡುವಾಗ ನಂತರ ಏನಾಯಿತು, ಆ ಬಾಬೆಲ್ ಗೋಪುರದ ಬಳಿಯಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನು ಮನುಷ್ಯರು ಮಾಡಿದರು. God commanded them, go out. ದೇವರು ಹೇಳಿದ್ದು ಏನು? ಎಲ್ಲಾ ಕಡೆಗೆ ಹೋಗಿ ತುಂಬಿಕೊಳ್ಳಿರಿ ಎಂಬುದಾಗಿ. Spread across the country. ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. They thought being in one place, having tireless effort will make God to be pleased. ಅವರು ಈ ರೀತಿ ಯೋಚಿಸಿದ್ರು, ನಾವು ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಕಠಿಣ ಪರಿಶ್ರಮವನ್ನು ಪಡುವುದರ ಮೂಲಕ ದೇವರನ್ನ ಮೆಚ್ಚಿಸಬಹುದು ಎಂಬುದಾಗಿ. That is human understanding. ಅದು ಮನುಷ್ಯನ ಆಲೋಚನೆಯಾಗಿದೆ. Achievement, you see a building almost reaching to the heaven. ನಾವು ನೋಡುವಾಗ ಅವರು ಸಾಧಿಸಬೇಕು ಎಂಬುದಾಗಿ ಹೊರಟರು. ಏನಂದರೆ ಆಕಾಶಕ್ಕೆ ಮುಟ್ಟುವಂತಹ ಒಂದು ಗೋಪುರವನ್ನ ಅವರು ನಿರ್ಮಿಸಲಿಕ್ಕೆ ಹೊರಟರು. If we are all here, ನಾವಿಲ್ಲಿ ಕುಳಿತಿರುವ ಎಲ್ಲರೂ we would appreciate them. What a fantastic work they have done. ಅವರು ಕಟ್ಟಿದ ಕಟ್ಟಡವನ್ನು ನಾವು ನೋಡುವಾಗ ಎಂಥ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಎಂಬುದಾಗಿ. What is against the will of God, that should not be appreciated. That is what mission background people should be. ಆ ಸ್ವಾರ್ಥ ಸೇವೆಗೆ ಹೋಗುವಂತಹ ಜನರಿಗೆ ಇದು ಅರ್ಥವಾಗಬೇಕು. ಏನೆಂದರೆ ಆತನ ದೇವರ ಚಿತ್ತಕ್ಕೆ ವಿರುದ್ಧವಾದ ಯಾವ ಕಾರ್ಯವೇ ಇರಬಹುದು, ಅದನ್ನು ನಾವು ಪ್ರಶಂಸಿಸಬಾರದು. What is the mission burden God gave you? ದೇವರು ಅವರಿಗೆ ಕೊಟ್ಟಿದ್ದಂತಹ ಆ ಒಂದು ಸುವಾರ್ಥ ಸೇವೆ ಏನಾಗಿತ್ತು? ಸೇವೆ go out, ಹೋಗಿರಿ, go out, ಹೋಗಿರಿ, reach the people, ಜನರನ್ನ ನೀವು ತಲುಪಿರಿ. oh tirelessly work for the God to reach the people for the gospel. ದೇವರ ಸೇವೆ ಅಥವಾ ದೇವರು ಜನಗಳಿಗೆ ಆತನ ಸುವಾರ್ತೆ ತಲುಪುವ ಹಾಗೆ ನೀವು ವಿಶ್ರಮಿಸಿಕೊಳ್ಳದೆ ಶ್ರಮಿಸಿರಿ. Genesis chapter 12 verse 3, God said to Abraham like this. 12ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ಅಬ್ರಹಾಮನಿಗೆ ಈ ರೀತಿ ಹೇಳಿದನು, in thy seed shall all families of the earth be blessed. ನೀನು ಆಶೀರ್ವಾದ ನಿಧಿಯಾಗುವಿ. And Exodus chapter 9 verse 16, God said to Moses, ಆ ವಿಮೋಚನ ಕಾಂಡ 9 verse 16, 9ನೇ ಅಧ್ಯಾಯ 16ನೇ ವಚನದಲ್ಲಿ ಮೋಶೆಗೆ ದೇವರು ಈ ರೀತಿ ಹೇಳಿದನು, the name of the Lord should be proclaimed through all the earth. The name of the Lord should, ದೇವರ ಹೆಸರು ಅದು ಭೂಲೋಕದ ಎಲ್ಲಾ, ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಪಡಿಸಬೇಕೆಂಬ ಉದ್ದೇಶದಿಂದ. And through the Psalmist 72 verse 17 to 19, we read the whole earth shall be filled with his glory. ಕೀರ್ತನೆಗಾರನು 72ನೇ ಕೀರ್ತನೆ 17ರಿಂದ ಮುಂದಕ್ಕೆ ಈ ರೀತಿ ಹೇಳುತ್ತಾನೆ, ಏನೆಂದರೆ ಹೆಸರು ಸೂರ್ಯನಿರುವವರೆಗೂ ಇರಲಿ. And Psalms 19 verse 1 says like this, 19ನೇ ಅಧ್ಯಾಯ 1ನೇ ವಚನ ಕೀರ್ತನೆ ಈ ರೀತಿ, the heaven declares the glory of God. ಆಕಾಶವು ಆ ದೇವರ ಮಹಿಮೆಯನ್ನು ಪ್ರಸಿದ್ಧಪಡಿಸುತ್ತದೆ. See, the entire world is in the field of God. ಈ ಇಡೀ ಪ್ರಪಂಚವನ್ನೇ ದೇವರು ತನ್ನ ಸೇವೆಯ ಕ್ಷೇತ್ರವನ್ನಾಗಿ ಆರಿಸಿಕೊಂಡಿದ್ದಾನೆ. Isaiah chapter 26 verse 19 says like this, ಯೆಶಾಯ 26ನೇ ಅಧ್ಯಾಯ 19ನೇ ವಚನ ಈ ರೀತಿ ಹೇಳುತ್ತದೆ, the inhabitants of the world will learn righteousness. ಈ ಲೋಕದ ಎಲ್ಲಾ ಜನಗಳಿಗೆ ನೀತಿಯನ್ನ ಅರ್ಹುತ್ತೇನೆ. The Old Testament, we know that 39 books are all missionary books. ಹಳೆಯ ಒಡಂಬಡಿಕೆಯಲ್ಲಿರುವಂತಹ 29 ಪುಸ್ತಕಗಳು ಅದು ದೇವರ ಸೇವೆಯ ಪುಸ್ತಕವಾಗಿದೆ. Whether it is a historical books, ಅದು ಒಂದು ಇತಿಹಾಸದ ಪುಸ್ತಕವಾಗಿದೆ, whether it is a poetical books, ಅಥವಾ ಪದ್ಯ ರೂಪವಾದ ಪುಸ್ತಕವಿರಬಹುದು, whether it is a prophetical books, ಅಥವಾ ಪ್ರವಾದನೆ ಪುಸ್ತಕವಿರಬಹುದು. there is a beautiful content we can see in these books, that mission should be to the extent of the world. ಈ ಎಲ್ಲಾ ಪುಸ್ತಕಗಳಲ್ಲಿಯೂ ಇರುವಂತಹ ಒಂದು ಸುಂದರವಾದ ಅಂಶ ಯಾವುದೆಂದರೆ ದೇವರ ಉದ್ದೇಶ, ಆತನ ಸೇವಾ ಕ್ಷೇತ್ರ ಇಡೀ ಲೋಕವೇ ಆಗಿದೆ. And God used some people to be an instrument to reach the others or to the nation.
ದೇವರು ಕೆಲವು ಜನರನ್ನ ತನ್ನ ಹಸ್ತದಲ್ಲಿರುವಂತಹ ಸಾಧನಗಳನ್ನಾಗಿ ಆರಿಸಿಕೊಂಡಿದ್ದಾನೆ, ಲೋಕದ ಕಟ್ಟ ಕಡೆಯವರೆಗೆ ತನ್ನ ಸುವಾರ್ತೆಯನ್ನು ಸಾರಲಿಕ್ಕಾಗಿ. God used ordinary people for an extraordinary work. ದೇವರು ಸಾಮಾನ್ಯ ಜನರನ್ನ ಅಸಾಧಾರಣವಾದಂತಹ ಕೆಲಸಕ್ಕಾಗಿ ಆರಿಸಿಕೊಳ್ಳುತ್ತಾನೆ. You may be thinking and sitting like this, uncle or brother, whatever it may be. You may think that I am not having that much efficiency to reach the people. ಇಲ್ಲಿ ಕೂತಿರುವಂತಹ ನೀವು ಅಂದುಕೊಳ್ಳಬಹುದು, ಸಹೋದರರು ಇಲ್ಲ ಅಂಕಲ್ ಈ ರೀತಿ ಹೇಳ್ತಾ ಇದ್ದಾರೆ, ನನ್ನಲ್ಲಿ ಯಾವ ಸಾಮರ್ಥ್ಯವೂ ಇಲ್ಲ ಜನರನ್ನ ತಲುಪಲಿಕ್ಕಾಗಿ ಎಂಬುದಾಗಿ. Okay. I want to tell you. ನಾನು ನಿಮಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತೇನೆ. See, I am speaking right now in this manner. That was not my background. ನಾನು ಈ ರೀತಿ ಮಾತನಾಡುತ್ತೆ ನಿಮ್ಮ ಮುಂದೆ ಇರುವಂತದ್ದು ಈ ಹಿನ್ನೆಲೆಯಿಂದ ನಾನು ಬಂದವನಲ್ಲ. 3 days I was in Jindal Assembly. 3 ದಿನಗಳ ಹಿಂದೆ ನಾನು ಜಿಂದಾಲ್ ಅಸೆಂಬ್ಲಿಯಲ್ಲಿ. They asked me to speak all the messages in Tamil and one message in English. ಅಲ್ಲಿರುವವರು ನನಗೆ ಎಲ್ಲಾ ಸಂದೇಶಗಳನ್ನ ತಮಿಳ್ ಭಾಷೆಯಲ್ಲಿ ಮಾತನಾಡಿರಿ, ಆದರೆ ಒಂದು ಸಂದೇಶವನ್ನ ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡಿರಿ ಅಂತ. When I went there, the translators changed. Then they asked me to change my language also. ಮತ್ತು ನಾನು ಅಲ್ಲಿಗೆ ಹೋದಾಗ ಟ್ರಾನ್ಸ್ಲೇಟರ್ಗೆ ಆ ಭಾಷೆ ಬರದೇ ಇದ್ದರಿಂದ ನಾನು ನನ್ನ ಭಾಷೆಯನ್ನು ಬೇರೆ ಭಾಷೆಯಲ್ಲಿ ಮಾತಾಡಿ ಅಂತಾಗಿ ನನಗೆ ಹೇಳಿದರು. So some message I have done in Malayalam. ಕೆಲವು ಸಂದೇಶಗಳನ್ನು ನಾನು ಮಲಯಾಳಂ ಭಾಷೆಯಲ್ಲಿ ಕೊಟ್ಟೆ. And one in English. ಒಂದು ಇಂಗ್ಲಿಷ್ ಭಾಷೆಯಲ್ಲಿ. The other one in Tamil. ಮತ್ತು ಇನ್ನೊಂದು ಸಂದೇಶವನ್ನ. See, that was not my background. ನನ್ನ ಹಿನ್ನೆಲೆ ಅದಾಗಿರಲಿಲ್ಲ. I born and brought up in a very village background of Kerala. ನಾನು ಒಂದು ಕೇರಳದ ಒಂದು ಹಳ್ಳಿಯಲ್ಲಿ ಬೆಳೆದು ಬಂದವನು. I don't have any efficiency. Even right now also I am not good in all the languages, but I speak well. ನನಗೆ ಈ ಎಲ್ಲಾ ಭಾಷೆಗಳನ್ನು ಮಾತನಾಡುವ ಸಾಮರ್ಥ್ಯವಿಲ್ಲ, ಒಳ್ಳೆಯ ರೀತಿಯಲ್ಲಿ ಮಾತನಾಡಲಿಕ್ಕೆ ಬರಲ್ಲ, ಆದರೂ ನಾನು ಮಾತನಾಡ್ತೇನೆ. These 4 languages, when I go back to Andaman, I speak Hindi. ನಾನು ಅಂಡಮಾನ್ಗೆ ಹಿಂತಿರುಗಿ ಹೋಗುವಾಗ ನಾನು ಅಲ್ಲಿ ಮಾತನಾಡುವಂಥದ್ದು ಈ 4 ಭಾಷೆಗಳನ್ನಲ್ಲ, ಬದಲಾಗಿ ಹಿಂದಿಯನ್ನ. I want to tell you, you all are, don't think that I may not be able to do it. I am not eligible to do it. I don't have any background like that. God used ordinary people for His extraordinary work. ನೀವು ಕೂತು ಈ ರೀತಿ ಆಲೋಚಿಸಬೇಡ್ರಿ, ಅಯ್ಯೋ ನನಗೆ ಭಾಷೆಗಳು ಬರಲ್ಲ, ನನ್ನಲ್ಲಿ ಸಾಮರ್ಥ್ಯವಿಲ್ಲ, ದೇವರು ನನ್ನಂತೆ ವ್ಯಕ್ತಿಯನ್ನು ಉಪಯೋಗಿಸುವುದಿಲ್ಲ ಎಂಬುದಾಗಿ ಆಲೋಚಿಸಬೇಡ್ರಿ. ಆದರೆ ದೇವರು ಸಾಮಾನ್ಯ ಜನರನ್ನೇ ಅಸಾಧಾರಣ ಕಾರ್ಯಕ್ಕಾಗಿ ಉಪಯೋಗಿಸುತ್ತಾನೆ. One brother is consecrated for the Lord's work day for yesterday, and he asked me a question, uncle, how can I am able to learn the languages? 2 ದಿನಗಳ ಹಿಂದೆ ನಾವು ಒಬ್ಬ ವ್ಯಕ್ತಿಯನ್ನ ಸುವಾರ್ಥ ಸೇವೆಗಾಗಿ ನಾವು ಪ್ರತಿಷ್ಠಿಸಿದೆವು. ಆತನು ಕೇಳಿದಂತಹ ಪ್ರಶ್ನೆ ಏನಾಗಿತ್ತೆಂದರೆ, ಅಂಕಲ್ ನನಗೆ ಈ ಭಾಷೆಗಳು ಬರುವುದಿಲ್ಲ, ಹಾಗಾದ್ರೆ ನಾನು ದೇವರ ಸೇವೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? I told him that if you have a desire and dedication, it can be done. ನಿನ್ನ ಹೃದಯದಲ್ಲಿ ಆಶೆ ಇರುವುದಾದರೆ, ನೀನು ನಿನ್ನನ್ನು ಒಪ್ಪಿಸಿಕೊಂಡಿರುವುದಾದರೆ, ಸಮರ್ಪಣಾ ಮನೋಭಾವನೆ ಇರುವುದಾದರೆ, ದೇವರು ನಿನ್ನನ್ನು ಉಪಯೋಗಿಸುತ್ತಾನೆ. Like that, I want to tell you, you all can be a missionary if you have a deep desire to have a vision and to work for the Lord in any extent. ನಿಮ್ಮೆಲ್ಲರಿಗೂ ನಾನು ಅದನ್ನೇ ಹೇಳಲಿಕ್ಕೆ ಬಯಸುತ್ತೇನೆ, ಏನೆಂದರೆ ನಿಮ್ಮಲ್ಲಿ ಆಳವಾದ ಬಯಕೆ ಕರ್ತನ ಸುವಾರ್ತೆಯನ್ನು ಸಾರಬೇಕು, ಕರ್ತನ ಸೇವೆಯನ್ನು ಮಾಡಬೇಕು ಎಂಬ ಬಯಕೆ ಇರುವುದಾದರೆ ದೇವರು ನಿಮ್ಮನ್ನು ಸಹ ಉಪಯೋಗಿಸುತ್ತಾನೆ. In England, one assembly, there was a missionary came and explained the mission experiences that he was going through. ಇಂಗ್ಲೆಂಡ್ ದೇಶದಲ್ಲಿ ಒಂದು ಸಭೆಗೆ ಒಬ್ಬ ಸೇವಕರು ಬಂದು ತಾನು ಹಾದು ಹೋಗುತ್ತಿರುವಂತಹ ಆ ಸ್ವಾರ್ಥ ಸೇವೆಯ ಅನುಭವವನ್ನು ಹಂಚಿಕೊಂಡರು. One unmarried sister got a burden to go to the that land for the gospel. ಒಬ್ಬ ಯವನಸ್ಥೆಗೆ, ಒಬ್ಬ ಮದುವೆಯಾಗದ ಯವನಸ್ಥ ಸ್ತ್ರೀಗೆ ದೇವರು ಒಂದು ಸ್ವಾರ್ಥ ಸೇವೆಯ ಭಾರವನ್ನು ಆಕೆ ಹೃದಯದಲ್ಲಿ ಕೊಟ್ಟರು. She went and told the elders, I got a burden to go to that land for the gospel. ಆಕೆಯು ಹೋಗಿ ಸಭಾ ಹಿರಿಯರಿಗೆ ಹೇಳಿದಳು, ಏನೆಂದರೆ ನಾನು ಸ್ವಾರ್ಥ ಸೇವೆಗಾಗಿ ಹೋಗಬೇಕು ಎಂಬಂತಹ ಭಾರ ನನ್ನ ಹೃದಯದಲ್ಲಿ ಬಂದಿದೆ. And the elders were very well know that she is not a healthy lady, so she needs to have some juice all the time, which is not available in her long journey. ಸಭಾ ಹಿರಿಯರೆಲ್ಲರಿಗೂ ಗೊತ್ತಿತ್ತು, ಏನೆಂದರೆ
ಆ ಸ್ತ್ರೀಗೆ, ಆ ಯೌವನಸ್ಥ ಮಗಳಿಗೆ ಆರೋಗ್ಯ ಸರಿ ಇಲ್ಲ. ಆಕೆಯು ತನ್ನ ಬಳಿಯಲ್ಲಿ ಯಾವಾಗಲೂ ಒಂದು ಜ್ಯೂಸ್ ಅನ್ನ ಇಟ್ಟುಕೊಂಡಿರಬೇಕು. ಆಕೆ ಆರಿಸಿಕೊಂಡಿರುವಂತಹ ಸ್ವಾರ್ಥ ಸೇವೆಯ ಆ ಸ್ಥಳದಲ್ಲಿ ಆ ಜ್ಯೂಸ್ ದೊರೆಯುವುದಿಲ್ಲ ಎಂಬುದಾಗಿ. That dear sister said that the Lord burdened me, please send me and I am ready to go. ಆ ಸಹೋದರಿ ಹೇಳಿದಳು, ಕರ್ತನು ನನ್ನ ಹೃದಯದಲ್ಲಿ ಭಾರವನ್ನು ಕೊಟ್ಟಿದ್ದಾನೆ, ನಾನು ಹೋಗಲಿಕ್ಕೆ ಬಯಸುತ್ತೇನೆ, ನನ್ನನ್ನು ಕಳುಹಿಸಿಕೊಡ್ರಿ ಎಂಬುದಾಗಿ. And by the pressure of this dear sister, the elders got convinced and they sent that sister for the missionary work to that land. ಆಕೆಯ ಮಾತಿನಿಂದ ಸಮ್ಮತಿಪಟ್ಟು ಆ ಸೇವಕರು ಮತ್ತು ಆ ಹಿರಿಯರು ಆಕೆಯನ್ನ ಸ್ವಾರ್ಥ ಸೇವೆಗಾಗಿ ಕಳುಹಿಸಿಕೊಟ್ಟರು. On those days they have to travel in the ship weeks together. She had to be in the sea. ಆ ದಿನಗಳಲ್ಲಿ ಸ್ವಾರ್ಥ ಸೇವೆಗಾಗಿ ಪ್ರಯಾಣ ಮಾಡಬೇಕಾದರೆ ಹಡಗಿನಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಆಕೆಯು ಹಡಗಿನಲ್ಲಿ ಹೋಗಬೇಕಿತ್ತು. No, in the ship. ಹಡಗಿನಲ್ಲಿ ಹೋಗಬೇಕಿತ್ತು. And every day the crew come and serve whatever she needed. ಅವಳಿಗೆ ಬೇಕಾದದೆಲ್ಲವನ್ನ ಆ ಹಡಗಿನ ಸಿಬ್ಬಂದಿ ಅವಳಿಗೆ ಒದಗಿಸುತ್ತಿದ್ರು. One evening the crew came. ಒಂದು ಸಂಜೆ ಆ ಸಿಬ್ಬಂದಿ ಬಂದು ಹೇಳ್ತಾರೆ, The crew lady said, Madam, this is the last glass of orange juice in this journey. ಈ ಒಂದು ಪ್ರಯಾಣದಲ್ಲಿ ಇದು ಕಡೆಯ ಆ ಆರೆಂಜ್ ಜ್ಯೂಸ್ ಅಥವಾ ಕಿತ್ತಲೆ ಹಣ್ಣಿನ ರಸ ಎಂಬುದಾಗಿ ಆ ಸೇವಕಿ ಬಂದು ಆಕೆಗೆ ಹೇಳಿದಳು. And the crew laughed and said, in the midst of the sea, your God will provide. ಅವರು ಆ ಸಿಬ್ಬಂದಿ, ಆ ಹಡಗಿನ ಸಿಬ್ಬಂದಿ ನಗುತ್ತಾ ಅವಳಿಗೆ ಹೇಳಿದ್ರು ಏನಂದ್ರೆ, ಸಮುದ್ರದ ಮಧ್ಯದಲ್ಲಿ ನಿನ್ನ ದೇವರು ನಿಮಗೆ ಒದಗಿಸುತ್ತಾನೆ. She knelt down in the ship and prayed. ಆಕೆಯು ಅಲ್ಲಿ ಮೊಣಕಾಲೂರಿ ಹಡಗಿನಲ್ಲಿ ಪ್ರಾರ್ಥಿಸಿದಳು. You know what miracle happened? ಯಾವ ಅದ್ಭುತ ಸಂಭವಿಸಿತು ನಿಮಗೆ ಗೊತ್ತಾ? One other ship was passing by that way. ಅದೇ ಮಾರ್ಗವಾಗಿ ಇನ್ನೊಂದು ಹಡಗು ಹೋಗುತ್ತಿತ್ತು. They had a SOS communication. ಅವರಿಗೆ SOS ಕಮ್ಯುನಿಕೇಶನ್ ಅಥವಾ ಅಪಘಾತವಾದಾಗ ಅಪಾಯದ ಪರಿಸ್ಥಿತಿ. This captain said that we have no juice in our we have no water in our ship, drinking water. ಈ ಹೋಗುತ್ತಿದ್ದಂತಹ ಹಡಗಿನ ನಾಯಕನು ಹೇಳಿದನು, ನಮಗೆ ಕುಡಿಯುವ ನೀರಿಲ್ಲ. And this captain said we have sufficient water but we have no orange juice. ಈ ಹಡಗಿನ ಆ ನಾಯಕನು ಹೇಳಿದನು, ನಮಗೆ ನೀರು ಬೇಕಾದಷ್ಟಿದೆ ಕುಡಿಯಲಿಕ್ಕೆ, ಆದರೆ ನಮ್ಮ ಬಳಿಯಲ್ಲಿ ಕಿತ್ತಲೆ ರಸ ಇಲ್ಲ ಎಂದು. Both the ship had a good conversation. They exchanged water from this ship to the other ship and juice from other ship to this ship. ಆ ಎರಡು ಹಡಗಿನ ನಾಯಕರುಗಳು ಉತ್ತಮ ರೀತಿಯಲ್ಲಿ ಸಂಭಾಷಣೆಯನ್ನು ಮಾಡಿ ತಮ್ಮ ಬಳಿಯಲ್ಲಿದ್ದಂತಹ ನೀರನ್ನ ಅವರಿಗೆ ಕೊಟ್ಟರು, ಅವರ ಬಳಿಯಲ್ಲಿದ್ದಂತಹ ಆ ಆರೆಂಜ್ ಜ್ಯೂಸ್ ಅನ್ನು ಇವರು ಇಸ್ಕೊಂಡ್ರು. The very next morning, ಮುಂಜಾನೆ ಏನಾಯ್ತು ಗೊತ್ತಾ? The same crew laughed at her, brought a full glass of orange juice to her room and said, Madam, this is orange juice. ಈ ಹಿಂದಿನ ದಿನ ಆಕೆಯನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಿದ್ದಂತಹ ಅದೇ ಸಿಬ್ಬಂದಿ ಮುಂಜಾನೆ ಆಕೆಗೆ, ಸಹೋದರಿ ಅಥವಾ ಮೇಡಮ್, ಈ ಒಂದು ಆರೆಂಜ್ ಜ್ಯೂಸ್ ನಿಮಗಾಗಿ ಅಂತ ತಂದು ಕೊಟ್ಟರು. Praise the Lord. ದೇವರಿಗೆ ಮಹಿಮೆ ಆಗಲಿ. She said, your God is a God who alive. ಅವರು ಹೇಳಿದರು, ನಿಮ್ಮ ದೇವರು ಜೀವಂತವಾಗಿರುವ ದೇವರಾಗಿದ್ದಾನೆ. She started her journey alone. ಆಕೆಯು ಏಕಾಂತವಾಗಿ ತನ್ನ ಪ್ರಯಾಣವನ್ನ ಮಾಡುತ್ತಿದ್ದಳು. When the ship anchored in the port, ಆ ಹಡಗು ಆ ಒಂದು ಬಂದರಿಗೆ ಬಂದು ನಿಂತಾಗ passengers are getting down, ಅದರಲ್ಲಿದ್ದಂತ ಪ್ರಯಾಣಿಕರು ಇಳಿಯುತ್ತಿದ್ದಾರೆ. and this missionary lady also getting down. ಈ ಸುವಾರ್ಥ ಸೇವೆಗೆ ಒಪ್ಪಿಸಿಕೊಂಡಂತಹ ಸಹೋದರಿ ಸಹ ಇಳಿಯುತ್ತಿದ್ದಾಳೆ. From behind there is a voice. ಆಕೆಯ ಹಿಂದೆ ಒಂದು ಶಬ್ದ ಕೇಳಿಸಿತು, Madam, madam, ಮೇಡಮ್ ಮೇಡಮ್ ಎಂಬುದಾಗಿ. I am coming with you. ನಾನು ನಿಮ್ಮೊಟ್ಟಿಗೆ ಬರುತ್ತಿದ್ದೇನೆ. I resign my job. ನನ್ನ ಕೆಲಸವನ್ನ ಬಿಟ್ಟು I will be with you for the missionary work. ನಾನು ನಿಮ್ಮೊಟ್ಟಿಗೆ ನಿಮ್ಮ ಸೇವೆಗೆ ಸಹಾಯಕರಾಗಿ ಬರುತ್ತೇನೆ. An ordinary lady has been used for the glory of God for an extraordinary work. ದೇವರು ಒಬ್ಬ ಸಾಧಾರಣವಾದಂತಹ ಸ್ತ್ರೀಯನ್ನ ತನ್ನ ಸೇವೆಗಾಗಿ ಅಸಾಧಾರಣ ಕಾರ್ಯಕ್ಕಾಗಿ ಉಪಯೋಗಿಸಿದನು. I just want to tell you, my brothers and sisters, ನನ್ನ ಸಹೋದರ ಸಹೋದರರಿಗೆ ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ, even today, ಇಂದು ಸಹ our God is alive. ನಮ್ಮ ದೇವರು ಜೀವಂತವಾಗಿದ್ದಾನೆ. He will do. ಆತನು ಮಾಡುತ್ತಾನೆ. Only thing you need to have a vision in your mind to go for the mission.
ನೀವು ಹೊಂದಬೇಕಾದದ್ದೇನೆಂದರೆ ನಿಮ್ಮ ಹೃದಯದಲ್ಲಿ ಒಂದು ದರ್ಶನವಿರಬೇಕು. ಆ ದರ್ಶನ ಆತನ ಸೇವೆಯನ್ನು ಮಾಡಲಿಕ್ಕೆ ನಾನು ಹೋಗುತ್ತೇನೆ ಎಂಬಂತಹ ಬಯಕೆಯಿಂದ ಕೂಡಿದ ದರ್ಶನವಾಗಿದೆ. In the Old Testament period, God used many people to bring others to the Lord. ಹಳೆಯ ಒಡಂಬಡಿಕೆ ಕಾಲದಲ್ಲಿ ದೇವರು ಅನೇಕ ಜನರನ್ನ ತನ್ನ ಬಳಿಗೆ ಬೇರೆಯವರನ್ನ ತರಲಿಕ್ಕಾಗಿ ಉಪಯೋಗಿಸಿದನು. God used Jethro through Moses. ದೇವರು ಮೋಶೆಯ ಮೂಲಕ ಇತ್ರೋನನ್ನ ಉಪಯೋಗಿಸಿದನು. Exodus chapter 18 verse 1. No need to read, please. ವಿಮೋಚನಕಾಂಡ 18ನೇ ಅಧ್ಯಾಯ 1ನೇ ವಚನ. God used the spies to bring Rahab for God's purpose. ದೇವರ ಉದ್ದೇಶಕ್ಕಾಗಿ ರಾಹಾಬಳನ್ನ ತಂದು ಸೇರಿಸಲಿಕ್ಕಾಗಿ ದೇವರು ಆ ಗೂಢಚಾರರನ್ನು ಉಪಯೋಗಿಸಿದನು. Joshua chapter 2 verse 8 to 15. ಯೆಹೋಶುವ 2ನೇ ಅಧ್ಯಾಯ 8ರಿಂದ 15. God used Naomi to bring Ruth for God's purpose. ರೂತಳನ್ನ ದೇವರು ತನ್ನ ಉದ್ದೇಶಕ್ಕಾಗಿ ನಡೆಸುವ ಹಾಗೆ ನವೋಮಿಯನ್ನ ಉಪಯೋಗಿಸಿದನು. Ruth chapter 1 verse 15 and 16. ರೂತಳ ಪುಸ್ತಕ 1ನೇ ಅಧ್ಯಾಯ 15ರಿಂದ 16ನೇ ವಚನ. God used a slave girl to bring Naaman unto God's servants. ದೇವರು ನಾಮಾನನನ್ನ ತನ್ನ ಬಳಿಗೆ ಕರೆದುಕೊಂಡು ಬರಲಿಕ್ಕಾಗಿ ಒಬ್ಬ ಸೇವಕಿಯನ್ನ ಉಪಯೋಗಿಸಿದನು. 2 Kings chapter 5 verse 3. 2 ಅರಸುಗಳ ಪುಸ್ತಕ 5ನೇ ಅಧ್ಯಾಯ 3ನೇ ವಚನ. This all we understand that God used individual to bring individuals. ಇದೆಲ್ಲವನ್ನ ನಾವು ಓದುವಾಗ ನಮಗೆ ಅರ್ಥವಾಗುವುದು ಏನೆಂದರೆ ದೇವರು ವ್ಯಕ್ತಿಗಳನ್ನ ಉಪಯೋಗಿಸಿ ವ್ಯಕ್ತಿಗತವಾಗಿ ಇನ್ನೊಬ್ಬರನ್ನ ತನ್ನ ಬಳಿಗೆ ನಡೆಸಿದ. God used individual to reach the individual. ವ್ಯಕ್ತಿಯನ್ನೇ ಇನ್ನೊಬ್ಬ ವ್ಯಕ್ತಿಯನ್ನ ತಲುಪುವ ಹಾಗೆ ದೇವರು ಉಪಯೋಗಿಸುತ್ತಾನೆ. And some of the occasions God used individuals to reach the nation. ಇನ್ನು ಕೆಲವು ಸಂದರ್ಭಗಳಲ್ಲಿ ದೇವರು ಒಬ್ಬ ವ್ಯಕ್ತಿಯನ್ನ ಅನೇಕ ಜನರಿಗೆ ಅಥವಾ ಒಂದು ಜನಾಂಗಕ್ಕೆ ತಲುಪುವ ಹಾಗೆ ಮಾಡುತ್ತಾನೆ. Through Joseph and Moses, God reached the nation, or God touched the nation Egypt. ಯೋಸೇಫ ಮತ್ತು ಮೋಶೆಯ ಮೂಲಕ ದೇವರು ಆ ಐಗುಪ್ತ ದೇಶದ ಜನರನ್ನ ತಲುಪಿದನು. Through Jonah, God touched the nation Assyria, or we call it as Nineveh. ದೇವರು ಯೋನಾ ಪ್ರವಾದಿಯ ಮೂಲಕ ಆ ಅಶ್ಶೂರ್ಯದ ಪಟ್ಟಣವಾಗಿದ್ದಂತಹ ನಿನವೆ ಪಟ್ಟಣಕ್ಕೆ ತಲುಪಿದನು. Okay. God used Daniel, Shadrach, Meshach, Abednego to reach the nation Babylon. ದೇವರು ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಮೂಲಕ ಆ ಬಾಬೆಲ್ ದೇಶದ ಜನರನ್ನ ತಲುಪಿದನು. Again God used Daniel to reach the nation Persia. ಮತ್ತು ದೇವರು ದಾನಿಯೇಲನ ಮೂಲಕ ಪರ್ಷಿಯಾ ದೇಶವನ್ನು ಸಹ ತಲುಪಿದನು. God used the queen Esther to reach the nation 123 the provinces together, which is ruled by Ahasuerus. ಅಹಷ್ವೇರೋಷ ರಾಜನಿಂದ ಆಡಲ್ಪಡ್ತಾ ಇದ್ದಂತಹ 123 ಸಂಸ್ಥಾನಗಳನ್ನು ತಲುಪುವ ಹಾಗೆ ದೇವರು ಎಸ್ತೇರಳನ್ನ ಉಪಯೋಗಿಸಿದನು. God used you and me to reach an individual. ದೇವರು ನಿನ್ನನ್ನ ನನ್ನನ್ನ ಒಬ್ಬ ವ್ಯಕ್ತಿಯ ಬಳಿಗೆ ಕಳುಹಿಸಬಹುದು. God used you and me to reach a mass congregation. ದೇವರು ನನ್ನನ್ನ ನಿನ್ನನ್ನ ಒಂದು ದೊಡ್ಡ ಜನಾಂಗದ ಬಳಿಗೂ ಸಹ ಕಳುಹಿಸಬಹುದು. So be challenged. ಆದ್ದರಿಂದ ನೀವು ಈ ಸವಾಲನ್ನು ತೆಗೆದುಕೊಳ್ಳಿರಿ. Being an ordinary person, don't have any inferiority complex in your mind. ಒಬ್ಬ ಸಾಧಾರಣ ಮನುಷ್ಯ, ಸಾಧಾರಣ ವ್ಯಕ್ತಿ ಎಂಬುದಾಗಿ ನಿಮ್ಮನ್ನ ನೀವು ಕೀಳರಿಮೆಗೆ ಒಳಪಡಿಸಿ. Have a confidence in your life. ನಿಮ್ಮಲ್ಲಿ ಆ ದೃಢ ನಿಶ್ಚಯವಿರಲಿ. Who am I? ನಾನು ಯಾರಾಗಿದ್ದೇನೆ? I am in the primary motto of God's purpose. ದೇವರ ಉದ್ದೇಶದಲ್ಲಿ ನಾನು ಪ್ರಥಮ ಸ್ಥಾನದಲ್ಲಿದ್ದೇನೆ. And He has created me. ಆತನು ನನ್ನನ್ನು ಸೃಷ್ಟಿಸಿದ್ದಾನೆ. He has established me. ನನ್ನನ್ನು ಆತನು ಸ್ಥಾಪಿಸಿದ್ದಾನೆ. And He has encouraged me. ನನ್ನನ್ನು ಆತನು ಪ್ರೋತ್ಸಾಹಿಸಿದ್ದಾನೆ. Oh, I am supposed to go further. ನಾನು ಇನ್ನು ಮುಂದಕ್ಕೆ ನಾನು ಹೋಗಬೇಕು. That is what our attitude towards God mission call. ದೇವರು ನಮ್ಮನ್ನ ಸ್ವಾರ್ಥ ಸೇವೆಗೆ ಕರೆಯುವಾಗ ಇದೇ ನಮ್ಮ ಮನಸ್ಥಿತಿ ಆಗಿರಬೇಕು. When we come to the New Testament, ನಾವು ಹೊಸ ಒಡಂಬಡಿಕೆಗೆ ಬರುವಾಗ the mission concept always more concrete in New Testament. Mission concept is more concrete, more established in New Testament. ಹೊಸ ಒಡಂಬಡಿಕೆಗೆ ಬರುವಾಗ ಆ ಸ್ವಾರ್ಥ ಸೇವೆಯ ವಿಷಯವು ಅದು ಇನ್ನೂ ಗಟ್ಟಿ ಮಾಡಲ್ಪಟ್ಟಿದೆ. Acts chapter 1 verse 8, already we have read that when the Holy Spirit comes upon you and you will receive the power, you will be my witnesses in Jerusalem, in Judea, in Samaria, and uttermost parts of the world. ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಈಗಾಗಲೇ ಓದಿಕೊಂಡಿದ್ದೇವೆ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಯೂದಾಯ, ಯೆರೂಸಲೇಮಿನಲ್ಲಿ, ಯೂದಾಯ, ಸಮಾರ್ಯ ಸೀಮೆಗಳಲ್ಲಿ
ಭೂಲೋಕದ ಕಟ್ಟಕಡೆಯವರೆಗೂ ನನ್ನ See, ಸಾಕ್ಷಿಗಳಾಗಿರಬೇಕು. Acts is the record history of the early church history. ಅಪೊಸ್ತಲರ ಕೃತ್ಯವು ಅದು ಆದಿ ಸಭೆಯ ವಿಷಯಗಳನ್ನ ನಮೂದಿಸಲ್ಪಟ್ಟಂತಹ ಚರಿತ್ರೆಯ ಪುಸ್ತಕವಾಗಿದೆ. 1 to 7 chapters talks about the gospel work established in Jerusalem. 1ರಿಂದ 7ನೇ ಅಧ್ಯಾಯಗಳು ಅದು ಯೆರೂಸಲೇಮಿನಲ್ಲಿ ಸ್ಥಾಪಿಸಲ್ಪಟ್ಟಂತಹ ಸಭೆಗಳ ಕುರಿತಾಗಿ ಸುವಾರ್ಥ ಸೇವೆಯ ಕುರಿತಾಗಿ ತಿಳಿಸುತ್ತವೆ. 8 verse 1 to 4 says the gospel work established in Judea. 8ನೇ ಅಧ್ಯಾಯ 1ರಿಂದ 4ನೇ ವಚನವು ಈ ರೀತಿ ತಿಳಿಸುತ್ತದೆ ಏನೆಂದರೆ ಯೂದಾಯ ಸೀಮೆಯಲ್ಲಿ ಸುವಾರ್ಥ ಸೇವೆಯು ತಲುಪಿತು ಸ್ಥಾಪಿಸಲ್ಪಟ್ಟಿತು. 8 verse 6 onwards to the last of that chapter says about the gospel work established at Samaria. 8ನೇ ಅಧ್ಯಾಯ 6ರಿಂದ 6ನೇ ವಚನದಿಂದ ಆ ಕಡೆಯ ವಚನಗಳವರೆಗೆ ನಾವು ಓದುವಾಗ ಸಮಾರ್ಯ ಸೇವೆಗೂ ಸುವಾರ್ಥ ಸೇವೆಯು ತಲುಪಿತು ಎಂಬುದಾಗಿ. When you enter into chapter 9 of Acts, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯಕ್ಕೆ ನೀವು ಪ್ರವೇಶಿಸುವಾಗ God specially selected a person for his purpose, go to the Gentiles as an apostle. ದೇವರು ಒಬ್ಬ ವ್ಯಕ್ತಿಯನ್ನ ತನ್ನ ಉದ್ದೇಶಕ್ಕಾಗಿ ಆರಿಸಿಕೊಂಡನು, ಅನ್ಯ ಜನಗಳ ಬಳಿಗೆ ಕಲಿಸಲಿಕ್ಕಾಗಿ. ಯಾರು ಅಂದರೆ ಅಪೊಸ್ತಲನ ಅಂತ ಪೌಲನು. Chapter 9 to 28 says about the gospel work established unto the uttermost parts of the world. 9ರಿಂದ 28ನೇ ಅಧ್ಯಾಯಗಳವರೆಗೂ ನಾವು ಓದುವಾಗ ಅಲ್ಲಿ ನಮಗೆ ಗೊತ್ತಾಗುವುದೇನೆಂದರೆ ಸುವಾರ್ಥ ಸೇವೆಯು ಭೂಮಿಯ ಕಟ್ಟ ಕಡೆಯವರೆಗೂ ತಲುಪಿತು. And this is what we see in the book of Acts. ಈ ಸಂಗತಿಗಳನ್ನು ನಾವು ಅಪೊಸ್ತಲರ ಕೃತ್ಯ ಪುಸ್ತಕದಲ್ಲಿ ಓದುತ್ತೇವೆ. And when it comes to the book of the Gospels, ಸುವಾರ್ಥ ಪುಸ್ತಕಗಳಿಗೆ ಬರುವಾಗ, and we know that already I mentioned that go and preach the gospel. ನಾವು ಈಗಾಗಲೇ ನೋಡಿಕೊಂಡಿವೆ ಏನೆಂದರೆ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ. That is not a commission, it is a holy commission. ಅದು ದೇವರು ಕೊಟ್ಟ ಯೇಸುಸ್ವಾಮಿ ಕೊಟ್ಟಂತಹ ಆಜ್ಞೆ ಅಲ್ಲ, ಅದು ಪರಿಶುದ್ಧ ಆಜ್ಞೆ ಆಗಿದೆ. When it is a holy commission, it has been said by the Holy of Holies. ದೇವರು ಪರಿಶುದ್ಧ ನೇಮಕ ಎಂಬುದಾಗಿ ಹೇಳುವಾಗ ಅದು ಶುದ್ಧನು ಅತಿ ಪರಿಶುದ್ಧನಾದ ದೇವರೇ ಹೇಳಿರುವಂತ. And he is the Lord of Lords and King of Kings. ಆತನು ಕರ್ತನ ಕರ್ತನು ರಾಜರ ರಾಜನಾಗಿದ್ದಾನೆ. And he is the sovereign God. ಆತನು ಸರ್ವಶಕ್ತ ದೇವರಾಗಿದ್ದಾನೆ. Who survives us in this world. ಈ ಲೋಕದಲ್ಲಿ ನಮ್ಮನ್ನು ಕಾಪಾಡುವಂತ ದೇವರಾಗಿದ್ದಾನೆ. He is asking, he is not asking, he is commanding us to do it. ಆತನು ನಮ್ಮನ್ನು ಕೇಳುತ್ತಿಲ್ಲ, ಬದಲಾಗಿ ನಮಗೆ ಆಜ್ಞಾಪಿಸುತ್ತಿದ್ದಾನೆ ಹೀಗೆ ಮಾಡಿರಿ ಎಂಬುದಾಗಿ. See, our Prime Minister of India is Mr. Narendra Modi. ನಮ್ಮ ಭಾರತದ ಪ್ರಧಾನಮಂತ್ರಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನರೇಂದ್ರ ಮೋದಿ ಅವರು. When the COVID started in India affecting the people, ಜನರಿಗೆ ಆ ಸಾಂಕ್ರಾಮಿಕ ರೋಗವಾದಂತಹ ಕೋವಿಡ್ ಹಬ್ಬುವಾಗ our Prime Minister has made a degree, we can say it as a degree, like that everyone should take vaccination. ನಮ್ಮ ಪ್ರಧಾನಮಂತ್ರಿಗಳು ಒಂದು ಆಜ್ಞೆಯನ್ನ, ಅದನ್ನ ರಾಜಾಜ್ಞೆ ಎಂಬುದಾಗಿ ಹೇಳಬಹುದು, ಹೊರಡಿಸಿದ್ರು. ಏನೆಂದರೆ ಎಲ್ಲರೂ ಆ ಒಂದು ವ್ಯಾಕ್ಸಿನ್ ಅನ್ನು ಹಾಕಿಸಿಕೊಳ್ಳಬೇಕು. First dose of vaccination we have taken. ಒಂದನೆಯ ಡೋಸ್ ನಾವು ತೆಗೆದುಕೊಂಡು ವ್ಯಾಕ್ಸಿನೇಷನ್. Again he said that you need to take second dose of vaccination. ಮತ್ತು ಹೇಳಿದರು ಎರಡನೇ ಡೋಸ್ ಅನ್ನು ಸಹ ನೀವು ತೆಗೆದುಕೋಬೇಕು. Of course I don't want to take it, but I did it because the nation head has made a rule on us and we need to obey it. ನನಗೆ ತೆಗೆದುಕೊಳ್ಳಕ್ಕೆ ಇಷ್ಟ ಇರಲಿಲ್ಲ, ಆದ್ರೆ ಎಲ್ಲರೂ ತೆಗೆದುಕೊಳ್ಳಬೇಕು ಎಂಬಂತಹ ರೂಲ್ ಮಾಡಿದ್ದರಿಂದ ನಾನು ಅದನ್ನು ತೆಗೆದುಕೊಳ್ಳಬೇಕಾಯಿತು. See, a national leader has made a rule on me and I'm ready to obey it. When you find the Lord of Lords, King of Kings, and the one who controls the entire world is commanding us, he's not requesting, he's commanding us, and how we are careless. ಒಬ್ಬ ರಾಷ್ಟ್ರ ನಾಯಕನು ನಮಗೆ ಆಜ್ಞೆಯನ್ನು ಮಾಡುವಾಗ, ರೂಲ್ಸ್ ಮಾಡುವಾಗ ನಾವು ತೆಗೆದುಕೊಳ್ಳಲಿಕ್ಕೆ ಸಿದ್ಧರಿರುವುದಾದರೆ, ರಾಜಾದಿರಾಜನು ಕರ್ತನ ಕರ್ತನು ಸರ್ವಶಕ್ತನಾದಂತಹ ದೇವರು ಒಂದು ಆಜ್ಞೆಯನ್ನು ಮಾಡಿರುವುದಾದರೆ ಅದನ್ನ ಕೈಗೊಳ್ಳಲಿಕ್ಕೆ ನಾವು ಇನ್ನೆಷ್ಟು ಹೆಚ್ಚಾಗಿ ತವಕ ಪಡಬೇಕಲ್ಲವೇ? From in the Old Testament we have seen it is to be reached to the entire world. ಹಳೆಯ ಒಡಂಬಡಿಕೆಯ ಮೂಲಕ ನಾವು ನೋಡಿಕೊಂಡೆವು,
ಭೂಲೋಕದ ಕಟ್ಟ ಕಡೆಯವರೆಗೂ ಹೋಗಿರಿ ಎಂಬುದಾಗಿ. New Testament in Gospels there is a command to reach the world. ಸುವಾರ್ಥ ಸೇವೆ, ಸುವಾರ್ಥ ಪುಸ್ತಕಗಳಲ್ಲಿ ನಾವು ನೋಡಿಕೊಂಡೆವು, ದೇವರು ನಮ್ಮನ್ನ ಭೂಮಿಯ ಕಟ್ಟ ಕಡೆಯವರೆಗೆ ಹೋಗಲಿಕ್ಕೆ ಬಯಸುತ್ತಾನೆ. In the book of Acts we have seen that it should be done from Jerusalem to the uttermost parts of the world. ಅಪೊಸ್ತಲರ ಕೃತ್ಯ ಪುಸ್ತಕದಲ್ಲಿ ನಾವು ನೋಡಿಕೊಂಡೆವು ಏನೆಂದರೆ ಯೆರೂಸಲೇಮಿನಿಂದ ಹಿಡಿದು ಭೂಮಿಯ ಕಟ್ಟ ಕಡೆಯವರೆಗೂ. When you come to the epistles, ಆದರೆ ನೀವು ಆ ಪತ್ರಿಕೆಗಳಿಗೆ ಬರುವಾಗ, you know that what are the epistles? ನಿಮಗೆ ಪತ್ರಿಕೆಯ ಪುಸ್ತಕಗಳು ಯಾವುದು ಎಂಬುದಾಗಿ ಗೊತ್ತಿದೆ ಅಲ್ಲವೇ? And they are missionary letters written by missionaries to a local churches established by missionaries. ಆ ಪತ್ರಿಕೆಗಳು ಒಬ್ಬ ಸುವಾರ್ಥ ಸೇವಕನು ಸುವಾರ್ಥ ಸೇವೆಯನ್ನು ಮಾಡುತ್ತಿರುವಂತಹ ಸೇವಕರಿಗೆ, ಆ ಸ್ಥಳೀಯ ಸಭೆಗಳಲ್ಲಿರುವಂತಹ ಸೇವಕರಿಗೆ ಬರೆದಂತಹ ಪುಸ್ತಕಗಳು. I want to make the statement again. All the letters, epistles are written by the missionaries to the local churches established by the missionaries for the benefit of the believers. ಆ ಪತ್ರಿಕೆಗಳು ಎಂಬುದಾಗಿ ಹೇಳುವಾಗ ಸುವಾರ್ಥ ಸೇವಕರ ಮೂಲಕ ಸುವಾರ್ಥ ಸೇವಕರು ಸ್ಥಳೀಯ ಸಭೆಗಳ ವಿಶ್ವಾಸಿಗಳನ್ನು ತಲುಪಲಿಕ್ಕಾಗಿ ಬರೆದಂತಹ ಪತ್ರಿಕೆಗಳಾಗಿವೆ. And some of the epistles are sent through missionaries. ಮತ್ತು ಅನೇಕ ಪತ್ರಿಕೆಗಳನ್ನ ಸುವಾರ್ಥ ಸೇವಕನೇ ತೆಗೆದುಕೊಂಡು ಹೋಗಿ ಕೊಟ್ಟನು. I want to tell that epistles are full of mission concept. ಆ ಪತ್ರಿಕೆಗಳು ಆ ಸುವಾರ್ಥ ಸೇವೆಯ ವಿಷಯಗಳಿಂದ ಕೂಡಿದಂತಹ ಪುಸ್ತಕಗಳಾಗಿವೆ. And since my time is going out, I just want to make a mention like this. ನನ್ನ ಸಮಯ ಮುಗಿಯುತ್ತಾ ಇದೆ, ನಾನು ಇನ್ನೊಂದು ವಿಷಯವನ್ನು ನಿಮಗೆ ತಿಳಿಸುತ್ತೇನೆ. All the epistles you go through a lesson through it. ಆ ಎಲ್ಲಾ ಪತ್ರಿಕೆಗಳನ್ನು ನೀವು ಓದುವಾಗ ಆ ಒಂದು ಪಾಠಗಳನ್ನು ನೀವು ಕಲಿಯುತ್ತೀರಿ. Romans talks about salvation. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದು ರಕ್ಷಣೆಯ ಕುರಿತಾಗಿ ಮಾತಾಡುತ್ತದೆ. First and Second Corinthians talks about separation. 1 ಮತ್ತು 2ನೇ ಕೊರಿಂಥ ನಾವು ಪ್ರತ್ಯೇಕವಾಗಿರಬೇಕು ಎಂಬುದಾಗಿ ತಿಳಿಸುತ್ತವೆ. Galatians talks about our liberty or freedom. ಗಲಾತ್ಯದವರಿಗೆ ಬರೆದ ಪತ್ರಿಕೆ ನಮಗೆ ಕೊಡಲ್ಪಟ್ಟಿರುವಂತಹ ಸ್ವಾತಂತ್ರ್ಯದ ಕುರಿತಾಗಿ ಮಾತನಾಡುತ್ತದೆ. Ephesians talks about position. ಎಫೆಸದವರಿಗೆ ಬರೆದ ಪತ್ರಿಕೆ ಅದು ನಮ್ಮ ಸ್ಥಿತಿ ಅಥವಾ ನಮ್ಮ ಅಂತಸ್ತು ಅಥವಾ ನಮ್ಮ ಸ್ಥಾನ ಏನಾಗಿದೆ ಎಂಬುದನ್ನು ತಿಳಿಸುತ್ತದೆ. And Philippians talks about that the position one is more happy people. ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಏನು ಹೇಳ್ತದೆ ಅಂದ್ರೆ ನಮಗಿರುವಂತಹ ಸ್ಥಾನಮಾನ ಅದು ಸಂತೋಷದಿಂದ ಕೂಡಿದ ಜನರ. And Colossians talks about that we have a heritage. ಕೊಲೊಸ್ಸಿಯವರಿಗೆ ಬರೆದ ಪತ್ರಿಕೆ ನಮಗೆ ಒಂದು ಸ್ವಾಸ್ಥ್ಯವು ಇದೆ ಎಂಬುದಾಗಿ ತಿಳಿಸುತ್ತದೆ. First and Second Thessalonians talks about we have a hope in Christ and he is coming. 1 ಮತ್ತು 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ನಮಗೆ ಒಂದು ನಿರೀಕ್ಷೆ ಇದೆ, ಅದೇನೆಂದರೆ ಕರ್ತನು ಬರುತ್ತಾನೆ ಎಂಬ ನಿರೀಕ್ಷೆ ಎಂಬುದಾಗಿ ತಿಳಿಸುತ್ತವೆ. First and Second Timothy and Titus talks about we have some principles to maintain in our Christian life. 1 ಮತ್ತು 2ನೇ ತಿಮೋಥಿಯರಿಗೆ ಬರೆದ ಪತ್ರಿಕೆ ಮತ್ತು ತೀತನ ಪತ್ರಿಕೆ ನಮಗೆ ಒಂದು. And Philemon talks about that we are useful people for God's purpose. 1-2 ತಿಮೋಥಿ ತೀತನ ಪತ್ರಿಕೆ ನಮಗೆ ಒಂದು ಆಜ್ಞೆ ಕೊಡಲ್ಪಟ್ಟಿದೆ ಅಥವಾ ಪುಸ್ತಕ ಕೊಡಲ್ಪಟ್ಟಿದೆ. Okay, sorry. First and Second Timothy and Titus talk about we have a law to follow in Christ Jesus. ಯೇಸು ಕ್ರಿಸ್ತನಲ್ಲಿ ನಮಗೆ ಬೇರೆಯದೇ ಒಂದು ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ, ಅದನ್ನು ನಾವು ಅನುಸರಿಸಬೇಕೆಂಬುದಾಗಿ ಹೇಳುತ್ತದೆ. Philemon talks that we are useful in Christ Jesus. ಫಿಲೋಮೋನನ ಪತ್ರಿಕೆ ನಾವು ಯೇಸು ಕ್ರಿಸ್ತನಿಗೆ ಉಪಯುಕ್ತರಾಗಿದ್ದೇವೆ ಎಂಬುದನ್ನು ತಿಳಿಸುತ್ತದೆ. And Hebrews talks about that God's care is for the faithful people. ಇಬ್ರಿಯರಿಗೆ ಬರೆದ ಪತ್ರಿಕೆ ದೇವರು ನಂಬಿಗಸ್ತ ಜನರಿಗಾಗಿ ಆತನು ಯೋಚಿಸುತ್ತಾನೆ ಎಂಬುದಾಗಿ ತಿಳಿಸುತ್ತದೆ. And James talks that we the believers should be so practical, having a good work in our life. ಆ ಯಾಕೋಬನ ಪತ್ರಿಕೆ ಅದು ವಿಶ್ವಾಸಿಗಳಾದಂತಹ ನಾವು ನಮ್ಮ ಜೀವಿತದಲ್ಲಿ ಪ್ರಾಯೋಗಿಕವಾದಂತಹ ಒಳ್ಳೆಯ ಜೀವಿತವನ್ನು ನಡೆಸಬೇಕು ಎಂಬುದಾಗಿ ತಿಳಿಸುತ್ತದೆ. First and Second Peter talks that we need to wait for the coming world. 1 ಮತ್ತು 2ನೇ ಪೇತ್ರನ ಪತ್ರಿಕೆಗಳು ಅದು ಬರಲಿಕ್ಕಿರುವಂತಹ ನೂತನ ಭೂಮ್ಯಾಕಾಶವನ್ನು ನಾವು ಕಾದುಕೊಂಡಿರಬೇಕೆಂಬುದಾಗಿ ತಿಳಿಸುತ್ತದೆ. First and Second and Third John talks about we need to maintain the most expected nature, love in our midst. 1, 2 ಮತ್ತು 3 ಯೋಹಾನನ ಪತ್ರಿಕೆಗಳು ವಿಶ್ವಾಸಿಗಳಂತ ನಮ್ಮಿಂದ ದೇವರು ಬಯಸುವಂತಹ ಅತ್ಯುತ್ತಮ ಗುಣವಾದಂತಹ ಪ್ರೀತಿಯನ್ನ ಮೈಗೂಡಿಸಿಕೊಳ್ಳಬೇಕೆಂಬುದಾಗಿ. And Revelation talks the Jews the epistles to Jews talks about that the one who
totally is able to keep us from falling. ಯೂದನ ಪತ್ರಿಕೆಯು ನಮ್ಮನ್ನ ಬೀಳದ ಹಾಗೆ ತನ್ನ ಸಮಕ್ಷಮದಲ್ಲಿ ಕಾಪಾಡಲಿಕ್ಕೆ ಶಕ್ತನು ಕರ್ತನು ಎಂಬುದಾಗಿ ತಿಳಿಸುತ್ತದೆ. All the epistles are mission epistles. ಎಲ್ಲಾ ಪತ್ರಿಕೆಗಳು ಅದು ಸುವಾರ್ತೆಯ ಪತ್ರಿಕೆಗಳಾಗಿವೆ. Written by missionaries. ಅದು ಸುವಾರ್ತಿಕರಿಂದಲೇ ಬರೆಯಲ್ಪಟ್ಟದ್ದು. To the churches established by missionaries. ಸುವಾರ್ತಿಕರಿಂದಲೇ ಸ್ಥಾಪಿಸಲ್ಪಟ್ಟಂತಹ ಸಭೆಗಳಿಗೆ ಬರೆಯಲ್ಪಟ್ಟದ್ದು. Send the epistles through missionaries. ಆ ಸುವಾರ್ತಿಕರ ಮೂಲಕವೇ ಕಳುಹಿಸಲ್ಪಟ್ಟಂತಹ ಪತ್ರಿಕೆಗಳು. So the New Testament epistles are mission oriented. ಆದ್ದರಿಂದ ಹೊಸ ಒಡಂಬಡಿಕೆಯ ಪತ್ರಿಕೆಗಳು ಸುವಾರ್ತೆಯ ಪುಸ್ತಕಗಳಾಗಿವೆ. And finally Revelation. ಕಟ್ಟಕಡೆಯದಾಗಿ ಪ್ರಕಟಣೆಯ ಪುಸ್ತಕ. It is the things going to happen. ಅದು ಮುಂದೆ ಸಂಭವಿಸಲಿಕ್ಕಿರುವಂತಹ ಸಂಗತಿಗಳ ಕುರಿತಾದ ಪುಸ್ತಕ. We are sure that two witnesses are coming and witnessing, and the entire world will see them and listen God's word. ನಮ್ಮೆಲ್ಲರಿಗೂ ಗೊತ್ತು, ಇಬ್ಬರು ಸಾಕ್ಷಿಗಳನ್ನ ದೇವರು ಕಳುಹಿಸಿಕೊಡುತ್ತಾನೆ. ಅವರು ಇಡೀ ಲೋಕದ ಜನರಿಗೆ ಸಾಕ್ಷಿಗಳಾಗಿ ಸುವಾರ್ತೆಯನ್ನು ಸಾರುತ್ತಾರೆ. So mission is a concept from Genesis to Revelation. ಆದ್ದರಿಂದ ಸುವಾರ್ತೆ ಎಂಬಂತಹ ಸುವಾರ್ಥ ಸೇವೆ ಎಂಬಂತಹ ಈ ಒಂದು ವಿಷಯ ಆದಿಕಾಂಡದಿಂದ ಹಿಡಿದು ಪ್ರಕಟಣೆಯವರೆಗೂ ಸತ್ಯವೇದದಲ್ಲಿ ತುಂಬಿದೆ. But once again I want to affirm that a vision should be followed by a mission. ಆದರೆ ನಾನು ಒಂದು ವಿಷಯವನ್ನ ಮತ್ತೊಮ್ಮೆ ನಿಮಗೆ ತಿಳಿಸಲಿಕ್ಕೆ ಬಯಸುತ್ತೇನೆ, ಏನೆಂದರೆ ಸುವಾರ್ಥ ಸೇವೆ ಯಾವಾಗಲೂ ದರ್ಶನದ ಮೂಲಕವೇ ಅದು ನಡೆಯುವುದಾಗಿರಬೇಕು. If vision lose in our midst, ನಮ್ಮ ಮಧ್ಯದಲ್ಲಿ ಒಂದು ವೇಳೆ ದರ್ಶನ ಇಲ್ಲದೆ ಹೋದರೆ people perish. ಜನರು ನಾಶವಾಗಿ ಹೋಗ್ತಾರೆ. Why no new God's servants are not coming out from our churches? ಯಾಕೆ ನಮ್ಮ ಸಭೆಗಳಿಂದ ಹೊಸದಾಗಿ ದೇವರ ಸೇವಕರು ಯಾರು ನೇಮಿಸಲ್ಪಡುತ್ತಿಲ್ಲ? If you don't angry with me, I want to tell you that we lost our vision. ನೀವು ಯಾರು ಕೋಪ ಮಾಡಿಕೊಳ್ಳುವುದಿಲ್ಲ ನನ್ನ ಮೇಲೆ ಎಂಬುದಾಗಿ ಹೇಳುವುದಾದ್ರೆ ನಾನು ಒಂದು ವಿಷಯವನ್ನು ತಿಳಿಸುತ್ತೇನೆ, ಎಂದರೆ ನಾವೆಲ್ಲರೂ ದರ್ಶನವನ್ನು ಕಳೆದುಕೊಂಡಿದ್ದೇವೆ. As the Lord said like this, ಯೇಸು ಕ್ರಿಸ್ತನು ಈ ರೀತಿ ಹೇಳಿದನು, pray to God to send the laborers to the field. ತಂದೆಗೆ ಕೆಲಸಕ್ಕೆ ಬೇಕಾದಂತಹ ಕೆಲಸಗಾರರನ್ನು ಕಳಿಸುವ ಹಾಗೆ ಪ್ರಾರ್ಥಿಸಿರಿ. The field is ready to reap. ಆ ಭೂಮಿಯು ಕಾದು ಹೊಲವು ಸಿದ್ಧವಾಗಿದೆ. Laborers are few. ಆದರೆ ಕೆಲಸದವರು ಕಡಿಮೆ. May the name of God be glorified. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. Thank you.